ಎಲ್ಲರಿಗೂ ನಮಸ್ಕಾರ ಹಾಗೂ ಆಸಕ್ತಿ ಅಕಾಡೆಮಿಗೆ ಸ್ವಾಗತ. ಸೊ ಇವತ್ತು ನಾವು ಜನರಲ್ ಆರ್ಗಾನಿಕ್ ಕೆಮಿಸ್ಟ್ರಿ ಅಂದರೆ ಯೂಶ್ವಲಿ ಸಮ್ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಆರ್ಗಾನಿಕ್ ಕೆಮಿಸ್ಟ್ರಿನ ನಾವು ಎರಡು ಪಾರ್ಟಾಗಿ ಮಾಡ್ತೀವಿ. ಜನರಲ್ ಆರ್ಗಾನಿಕ್ ಕೆಮಿಸ್ಟ್ರಿ ಅಂತ ಮತ್ತು ಇನ್ನೊಂದು ಕ್ವಾಲಿಟೇಟಿವ್ ಆ್ಯಂಡ್ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಅಂತ. ಸೊ ನಾವು ವಿ ಆರ್ ಗೋಯಿಂಗ್ ಟು ಡೀಲ್ ವಿತ್ ಜನರಲ್ ಆರ್ಗಾನಿಕ್ ಕೆಮಿಸ್ಟ್ರಿ. ಓಕೆ, ಕ್ವಶನ್ ನಂಬರ್ 1. Hybridization of nitrogen atom in pyridine is. So hybridization, usually how to find out the hybridization? ನಿಮಗೆ ಫಸ್ಟ್ ಸ್ಟ್ರಕ್ಚರ್ ಗೊತ್ತಿರಬೇಕು ಅಥವಾ ಎಲೆಕ್ಟ್ರಾನ್ ಪೇರ್ಸ್ ಗೊತ್ತಿರಬೇಕು, ದೆನ್ ಈಸಿಲಿ ವಿ ಕ್ಯಾನ್ ಫೈಂಡ್ ದ ಹೈಬ್ರಿಡೈಸೇಷನ್. ಸೊ ನಾವು ಈಗ ಪಿರಿಡಿನ್ ಸ್ಟ್ರಕ್ಚರ್ ಬರೆದ್ರೆ ನಮಗೆ ದಟ್ ಈಸ್ ನೈಟ್ರೋಜನ್, ಬೆನ್ಸಿನ್ ರಿಂಗಲ್ಲಿ ನಮಗೆ ಒಂದು ಕಾರ್ಬನ್ ರೀಪ್ಲೇಸ್ ಬೈ ನೈಟ್ರೋಜನ್, ದಟ್ ಈಸ್ ಅ ಪಿರಿಡಿನ್. Okay, and we know that lone pair nitrogen has one pair of lone pair electron. So hybridization find out ಮಾಡೋದು very simple. Number of sigma bonds plus lone pair electrons is equal to electron pairs. ಅದನ್ನೇ electron pairs ಅಂತ ಕರಿತೀವಿ ಟೋಟಲ್. that will be, for example, ಈಗ ನೋಡಿ ನೈಟ್ರೋಜನ್ಗೆ ಸಿಗ್ಮಾ ಬಾಂಡ್ಸ್ ಎಷ್ಟಿದೆ? ಲೆಫ್ಟ್ ಸೈಡ್ ಒಂದು ಸಿಗ್ಮಾ ಬಾಂಡ್, right side one sigma bond, two sigma bonds plus one lone pair electron, so that is equal to 3 electron pairs. So 3 electron pairs ಅಂದರೆ ಅದನ್ನು ನಾವೇನಂತ ಕರಿತೀವಿ? ಹೈಬ್ರಿಡೈಸೇಷನ್. 3 ಅಲ್ವಾ, ಅದನ್ನು sp2 ಹೈಬ್ರಿಡೈಸ್ಡ್ ನೈಟ್ರೋಜನ್ ಅಂತ ಕರಿತೀವಿ. sp2 ಹೈಬ್ರಿಡೈಸೇಷನ್. ಯಾಕೆಂದರೆ ಇಲ್ಲಿ ಸಿಗ್ಮಾ ಬಾಂಡ್ಸ್ ವಿಚ್ ಆರ್ ಫಾರ್ಮ್ ಬೈ ಓವರ್ಲ್ಯಾಪಿಂಗ್ ಆಫ್ ಹೈಬ್ರಿಡ್ ಆರ್ಬಿಟಲ್ಸ್, but 5 bond is formed by the overlapping of atomic orbitals, unhybrid orbitals. So unhybrid orbitals overlap ಆದರೆ pi bonds formation ಆಗುತ್ತೆ, hybrid orbitals overlap ಆದರೆ sigma bonds formation ಆಗುತ್ತೆ. ಸೊ ಅದಕ್ಕೆ ನಾವು pi bonds ಅನ್ನು ಕೌಂಟ್ ಮಾಡೋದಿಲ್ಲ, ಯಾಕೆಂದರೆ ಅದು ಫಾರ್ಮೇಷನ್ ಆಗೋದೇ ಅನ್ಹೈಬ್ರಿಡ್ ಆರ್ಬಿಟಲ್ಸ್ ಇಂದ. ಸೊ ಹಾಗಾಗಿರೋದ್ರಿಂದ ಸೊ ಹೈಬ್ರಿಡೈಸೇಷನ್ ಇಯರ್ ಇಸ್ sp2 hybridized. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 2. ವಿಚ್ ಆಫ್ ದ ಫಾಲೋಯಿಂಗ್ is the correct IUPAC name? ಓಕೆ, ಇಲ್ಲಿ ಕೊಟ್ಟಿರುವಂಥ IUPAC ನೇಮ್ 4 ಇದೆ. 4ಅಲ್ಲಿ ಯಾವುದು ರಾಂಗ್ ಇದೆ ಅಂತ ಚೆಕ್ ಮಾಡ್ಕೋಬೇಕು. ಈಗ ಫಸ್ಟ್ ನೀವು ಈ ಥರ ಕ್ವಶನ್ಸ್ ಕೊಟ್ಟಾಗ ನೀವು ಫೈಂಡ್ ಔಟ್ ಮಾಡಬೇಕಿರೋದು ಏನು ಗೊತ್ತಾ? ಫಸ್ಟ್ ಸಬ್ಸ್ಟಿಟ್ಯೂಯೆಂಟ್ಸ್ ಆಲ್ಫಾಬೆಟಿಕಲ್ ಆರ್ಡರ್ಲಿ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಫಸ್ಟು ಸಬ್ಸ್ಟಿಟ್ಯೂಯೆಂಟ್ಸ್ ಆಲ್ಫಾಬೆಟಿಕಲ್ ಆರ್ಡರ್ಲಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಫಸ್ಟು. ಅಲ್ಲೇ ನಿಮಗೆ ಕೆಲವೊಂದು ಆಪ್ಷನ್ಸ್ ಎಲಿಮಿನೇಟ್ ಆಗಿಬಿಡುತ್ತೆ. ಈಗ ಬನ್ನಿ, ಆಪ್ಷನ್ ಎಗೆ ಬನ್ನಿ. 3 ಈಥೈಲ್ 4,4 ಡೈಮೀಥೈಲ್ ಅಂದರೆ ಮೀಥೈಲ್ ಫಸ್ಟ್ ಲೆಟರ್, ಈಥೈಲ್ ಫಸ್ಟ್ ಲೆಟರ್. ಸೊ ಯಾವ್ದು ಬರುತ್ತೆ? ಈಥೈಲ್ ಫಸ್ಟ್ ಬರುತ್ತಲ್ವಾ? ಸೊ ದಿಸ್ ಮೈಟ್ ಬಿ ಕರೆಕ್ಟ್. ನೋಡೋಣ, ಚೆಕ್ ಮಾಡೋಣ ಫರ್ದರ್ ಇನ್ನೂ ಏನಾದರೂ ರಾಂಗ್ ಇದೆಯಾ ಇಲ್ವಾ ಅಂತ. ಈ ಥರ ಆಪ್ಷನ್ಸ್ ಏನಾದರೂ ಇನ್ನೂ ಎಲಿಮಿನೇಟ್ ಆಗುತ್ತೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಸೊ ಆಪ್ಷನ್ ಎ ಮೈಟ್ ಬಿ ಕರೆಕ್ಟ್. ನೋಡೋಣ, ಚೆಕ್ ಮಾಡೋಣ ಫರ್ದರ್. ಆಪ್ಷನ್ ಬಿಗೆ ಬರೋಣ. 4,4 ಡೈಮೀಥೈಲ್ ಆ್ಯಂಡ್ 3 ಈಥೈಲ್. ನೋಡಿ, ಇದು ರಾಂಗ್ ಇದೆ ನೋಡಿ, ಯಾಕೆಂದರೆ ಮೀಥೈಲ್ ಫಸ್ಟ್ ಬರೆದಿದ್ದಾರೆ, ಈಥೈಲ್ ಆಮೇಲೆ ಬರೆದಿದ್ದಾರೆ. ಆ್ಯಸ್ ಪರ್ ದಟ್ ಫಸ್ಟ್ ವಿ ಹ್ಯಾವ್ ಟು ರೈಟ್ ದ ಸಬ್ಸ್ಟಿಟ್ಯೂಯೆಂಟ್ಸ್ ಇನ್ ಆಲ್ಫಾಬೆಟಿಕಲ್ ಆರ್ಡರ್, ರೈಟ್? ಸೊ ಹಾಗಾಗಿರೋದ್ರಿಂದ ಆಪ್ಷನ್ ಬಿ ಇಸ್ ಇನ್ಕರೆಕ್ಟ್ ಒನ್ ಬರುತ್ತೆ. ಆಪ್ಷನ್ ಸಿಗೆ ಬರೋಣ. 5 ಈಥೈಲ್ 4,4 ಡೈಮೀಥೈಲ್. ಓಕೆ, ಈಥೈಲ್ ಫಸ್ಟ್ ಬರ್ತಿದ್ದಾರೆ, ಮೀಥೈಲ್ ಆಮೇಲೆ ಬರ್ತಿದ್ದಾರೆ. ಓಕೆ, ದಟ್ ಮೇ ಬಿ ಕರೆಕ್ಟ್. ನೋಡೋಣ, ಆಪ್ಷನ್ ಎ ಮತ್ತು ಸಿನಲ್ಲಿ ಯಾವುದೋ ಒಂದು ಕರೆಕ್ಟ್ ಇರ್ಬೋದು. ಆಪ್ಷನ್ ಡಿ ಬಂದಾಗ ನೋಡಿ, 4,4 ಬಿಸ್ ಮೀಥೈಲ್. ಫಸ್ಟ್ ಆಫ್ ಆಲ್ ಬಿಸ್ ಅಂತ ಯೂಸ್ ಮಾಡೋದೇ ಇಲ್ಲ ನಾವು. ಆ್ಯಂಡ್ ಮೋರ್ ಓವರ್ ಮೀಥೈಲ್ ಫಸ್ಟ್ ಬರ್ತಿದ್ದಾರೆ, ಈಥೈಲ್ ಸೆಕೆಂಡ್ ಬರ್ತಿದ್ದಾರೆ. ಸೊ ಇನ್ ಆಲ್ ದೀಸ್ 2 ರೀಸನ್ಸ್, ಸೊ ದಟ್ ಈಸ್ ಆಪ್ಷನ್ ಡಿ ಈಸ್ ಆಲ್ಸೋ ಇನ್ಕರೆಕ್ಟ್. ಈಗ ಬರೋಣ ನಾವು ಆಪ್ಷನ್ ಎ ಮತ್ತು ಸಿನಲ್ಲಿ ಯಾವ್ದು ಕರೆಕ್ಟ್ ಅಂತ. ಫಸ್ಟ್ ಕಾರ್ಬನ್ ಸ್ಕೆಲಿಟನ್ ಬರ್ಕೊಳ್ಳೋಣ. ಕಾರ್ಬನ್ ಪೇರೆಂಟ್ ಚೈನ್ ಹ್ಯಾಸ್ ಹೌ ಮೆನಿ ಕಾರ್ಬನ್ ಅಟಮ್ಸ್? 7 ಕಾರ್ಬನ್ ಅಟಮ್ಸ್, ರೈಟ್? 1 2 3 4 5 6 7 ಕಾರ್ಬನ್ ಅಟಮ್ಸ್. ಈಗ ಅವ್ರು ಕೊಟ್ಟಿರುವಂಥ ಪೊಸಿಷನ್ಸ್ ಪ್ರಕಾರವಾಗಿ ನಾವು ಯಾವ ಪೊಸಿಷನಲ್ಲಿ ಯಾವ ಗ್ರೂಪ್ ಬರುತ್ತೆ ಅಂತ ಮೆನ್ಷನ್ ಮಾಡೋಣ. ಸೊ ಹಾಗಾದರೆ ಫಸ್ಟ್ ಚೆಕ್ ಮಾಡೋಣ. ಈಗ ಈಥೈಲ್ ಯಾವ ಕಾರ್ಬನ್ ಮೇಲೆ ಇದೆ? 3rd ಕಾರ್ಬನ್, C2H5. ನೆಕ್ಸ್ಟ್ ಮೀಥೈಲ್ ಯಾವ ಕಾರ್ಬನ್ ಮೇಲೆ ಇದೆ ಅಂತಂದರೆ ದಟ್ ಈಸ್ 4th ಕಾರ್ಬನ್, ಸೊ ಡೈಮೀಥೈಲ್. ಓಕೆ, ಹಾಗಾದರೆ ಆಪ್ಷನ್ ಸಿ ಚೆಕ್ ಮಾಡೋಣ. 1 2 3 4 5 6 7 ಕಾರ್ಬನ್ ಅಟಮ್ಸ್, ಹೆಪ್ಟೇನ್. ಸೊ ನಂಬರಿಂಗ್ ಕೊಡೋಣ. 1 2 3 4 5 6 7. ಓಕೆ, ಆ್ಯಸ್ ಪರ್ ದೆಮ್ 5 ಈಥೈಲ್ ಅಂದರೆ 5th ಕಾರ್ಬನಲ್ಲಿ ಈಥೈಲ್ ಅಂತ ಹೇಳ್ತಿದ್ದಾರೆ. ದೆನ್ 4,4 ಡೈಮೀಥೈಲ್ ಅಂತ ಹೇಳ್ತಿದ್ದಾನೆ. ಓಕೆ,
ಈಗ ನೋಡಿ ಚೆಕ್ ಮಾಡಿ ನಿಮಗೆ ಗೊತ್ತಾಗ್ಬಿಡುತ್ತೆ ಈಸಿಯಾಗಿ. ಸೊ ಫಸ್ಟ್ ಆಫ್ ಆಲ್ ಆಪ್ಷನ್ ಸಿ ಇಸ್ ಅ ಇನ್ಕರೆಕ್ಟ್ ಒನ್. ಯಾಕೆ ಆಪ್ಷನ್ ಸಿ ಇಸ್ ಇನ್ಕರೆಕ್ಟ್? ಈಗ ನಂಬರಿಂಗನ್ನು ಕೊಡಬೇಕಾದ್ರೆ ನಾವು ನೋಡಿ ಆ್ಯಸ್ ಪರ್ ದಟ್ ಹ್ಯಾವ್ ರಿಟರ್ನ್, ಈಗ ಅವ್ನು ಕೊಟ್ಟಿರೋ ಪ್ರಕಾರವಾಗಿ ನಾನು ಬರ್ದಿದ್ದೀನಿ. ಸಿ ಇಸ್ ರಾಂಗ್. ವೈ? ಯಾಕೆ ಅಂತಂದರೆ ಈಗ ಫಸ್ಟ್ ಸಬ್ಸ್ಟಿಟ್ಯೂಯೆಂಟ್ ಯಾವ ಲೆಫ್ಟ್ ಸೈಡಿಂದ ಬರ್ತಾ ಇದೆಯಾ ರೈಟ್ ಸೈಡಿಂದ ಬರ್ತಿದೆಯಾ? ರೈಟ್ ಸೈಡ್ ಈಥೈಲ್ ಇರುವಂತಿದೆ ಫಸ್ಟ್ ಸಬ್ಸ್ಟಿಟ್ಯೂಯೆಂಟ್. ಐಮ್ ಟಾಕಿಂಗ್ ಅಬೌಟ್ ರೈಟ್ ಎಂಡಿಂದ 1 2 3. ಲೆಫ್ಟ್ ಎಂಡಿಂದ ಕೊಟ್ಟರೆ 1 2 3 4 ಫಸ್ಟ್ ಸಬ್ಸ್ಟಿಟ್ಯೂಯೆಂಟ್ ಬರ್ತಿರೋದು ಫೋರ್ತ್ ಪೊಸಿಷನಲ್ಲಿ. ಸೊ ನಂಬರಿಂಗ್ ಕೊಡಬೇಕಾಗಿರೋದು ಯಾವ ಡೈರೆಕ್ಷನಲ್ಲಿ ನಾವು ರೈಟ್ ಟು ಲೆಫ್ಟ್ ಕೊಡಬೇಕು. ಹಾಗಾಗಿರೋದ್ರಿಂದ ನಮಗೆ ಈಥೈಲ್ ಫಿಫ್ತ್ ಪೊಸಿಷನ್ ಬರೋದಿಲ್ಲ, ನಮಗೆ ಥರ್ಡ್ ಪೊಸಿಷನ್ ಬರುತ್ತೆ. ಸೊ ದಟ್ ಈಸ್ ಸಿ ಇಸ್ ರಾಂಗ್. ಸೊ ವಿಚ್ ಒನ್ ಇಸ್ ಅ ಕರೆಕ್ಟ್ ಒನ್? ಆಪ್ಷನ್ ಎ ಇಸ್ ಕರೆಕ್ಟ್. ಆಪ್ಷನ್ ಎ ಕರೆಕ್ಟ್ ಆಗಿದೆ, ಚೆಕ್ ಮಾಡ್ಕೊಳ್ಳಿ. ನಂಬರಿಂಗ್ ಫಸ್ಟ್ ಸಬ್ಸ್ಟಿಟ್ಯೂಯೆಂಟ್ ಈಥೈಲ್ ಬರ್ತಾ ಇದೆ, ಲೆಫ್ಟ್ ಸೈಡ್ ಬರ್ತಾ ಇದೆ, ನಂಬರಿಂಗ್ ಇಸ್ ಕರೆಕ್ಟ್ ಆಗಿದೆ, ಮತ್ತು ನೇಮಿಂಗ್ ಅಷ್ಟೇ ಕರೆಕ್ಟ್ ಆಗಿದೆ. ಸೊ ಆಪ್ಷನ್ ಎ ಇಸ್ ಅ ಕರೆಕ್ಟ್ ಒನ್. Question number 3. The IUPAC name for the given compound CH3CO, CH2, CH2, COH is. Okay. So ಇಲ್ಲಿ ನಿಮಗೆ ಸ್ವಲ್ಪ ಎಕ್ಸ್ಟ್ರಾ ಅಡಿಷನಲ್ ಪಾಯಿಂಟ್ ಏನಪ್ಪ ಅಂತಂದರೆ, ಸೊ ವೆನ್ ದೆರ್ ಆರ್ ಟು ಫಂಕ್ಷನಲ್ ಗ್ರೂಪ್ಸ್ ಇನ್ ಎ ಗಿವನ್ ಕಾಂಪೌಂಡ್, ಸೊ ವಿ ಕೆನಾಟ್ ಟೇಕ್ ಬೋತ್ ಆ್ಯಸ್ ಎ ಸೆಕೆಂಡ್ರಿ ಸಫಿಕ್ಸ್. ಸೆಕೆಂಡ್ರಿ ಸಫಿಕ್ಸನ್ನು ತಗೊಳ್ಳೋದಿಲ್ಲ. ವಿ ವಿಲ್ ಕನ್ಸಿಡರ್ ಎನಿ ಒನ್ ಆಸ್ ಎ ಪ್ರಿನ್ಸಿಪಾಲ್ ಫಂಕ್ಷನಲ್ ಗ್ರೂಪ್ ಅಂತ ಕನ್ಸಿಡರ್ ಮಾಡ್ತೀವಿ. ಪ್ರಿನ್ಸಿಪಾಲ್ ಅಂತ ಮೇಜರ್ ಫಂಕ್ಷನಲ್ ಗ್ರೂಪ್ ಆಗಿ ಕನ್ಸಿಡರ್ ಮಾಡ್ತೀವಿ. ವಿ ನೋ ದ ಪ್ರಿಯಾರಿಟಿ ಆರ್ಡರ್ ಆಫ್ ದ ಫಂಕ್ಷನಲ್ ಗ್ರೂಪ್. ಇವೆರಡರಲ್ಲಿ ಕಾರ್ಬಾಕ್ಸಿಲಿಕ್ ಆಸಿಡ್ ಟೇಕ್ಸ್ ಹೈಯೆಸ್ಟ್ ಪ್ರಿಯಾರಿಟಿ ದ್ಯಾನ್ ಕೀಟೋನಿಕ್ ಫಂಕ್ಷನಲ್ ಗ್ರೂಪ್. ಸೊ ಹಾಗಾಗಿರೋದ್ರಿಂದ COH ಅನ್ನು ಪ್ರಿನ್ಸಿಪಲ್ ಫಂಕ್ಷನಲ್ ಗ್ರೂಪ್ ಆಗಿ ಕನ್ಸಿಡರ್ ಮಾಡ್ತೀವಿ. ಸೊ ನಂಬರಿಂಗ್ ವಿಲ್ ಸ್ಟಾರ್ಟ್ ಫ್ರಮ್ ದ ರೈಟ್ ಟು ಲೆಫ್ಟ್. 1 2 3 4 5. ಓಕೆ, ಹಾಗಾದರೆ ನಾವು ಯು ಕ್ಯಾನ್ ಕಮ್ ಟು ದ ಸಬ್ಸ್ಟಿಟ್ಯೂಯೆಂಟ್ ಫಂಕ್ಷನಲ್ ಗ್ರೂಪ್ ಇದೆ. ಯಾವುದಿದೆ? ಸಿ ಡಬಲ್ ಬಾಂಡು ಕೀಟೋನ್. ಕೀಟೋನ್ ವಿಚ್ ಇಸ್ ವಾಟ್ ಈಸ್ ಅ ಪ್ರಿಫಿಕ್ಸ್ ಅಂಡ್ ಸಫಿಕ್ಸ್ ಫಾರ್ ದ ಕೀಟೋನ್? ಸಿ ಸಫಿಕ್ಸ್ಗೆ ನಮಗೆ ONE ಬರುತ್ತೆ ಕೀಟೋನ್ಗೆ, ಬಟ್ ಇದು ಪ್ರಿಫಿಕ್ಸ್ ಆಗಿರೋದ್ರಿಂದ ಈಗ ಯಾಕೆಂತಂದರೆ ಕಾರ್ಬಾಕ್ಸಿಲಿಕ್ ಆಸಿಡ್ ದಟ್ ಈಸ್ ವರ್ಕಿಂಗ್ ಆಸ್ ಎ ಸೆಕೆಂಡ್ರಿ ಸಫಿಕ್ಸ್. ಹಾಗಾದರೆ ಕೀಟೋನಿಕ್ ಗ್ರೂಪ್ ಈಗ ನಮ್ಗೆ ಏನು ಬರಬೇಕಿದು? ದಟ್ ಈಸ್ ಹ್ಯಾಸ್ ಟು ಕಮ್ ಆಸ್ ಎ ಪ್ರಿಫಿಕ್ಸ್. ಓಕೆ, ಹಾಗಾದರೆ ಪ್ರಿಫಿಕ್ಸ್, ವಾಟ್ ಈಸ್ ಅ ಪ್ರಿಫಿಕ್ಸ್ ಫಾರ್ ದ ಕೀಟೋನಿಕ್ ಫಂಕ್ಷನಲ್ ಗ್ರೂಪ್? ಆಕ್ಸೋ. ಸೊ ಯಾವ ಪೊಸಿಷನಲ್ಲಿದೆ? ಫೋರ್ತ್ ಪೊಸಿಷನ್. 4 ಆಕ್ಸೋ. ಆಲ್ ಸಬ್ಸ್ಟಿಟ್ಯೂಯೆಂಟ್ಸ್ ಆರ್ ಓವರ್. ನಾವು ಕಮ್ ಟು ದ ಪೇರೆಂಟ್ ಚೈನ್. ರೂಟ್ ವರ್ಡ್ ಹ್ಯಾಸ್ 5 carbons are there in the parent chain, so hence it is pent. Alkane or alkane, primary suffix, pentane, and its carboxylic acid is there at the first carbon, so hence oic acid. Hence IUPAC name of this compound is 4-oxo-pentanoic acid. So option D is correct. Question number 4. Electronegativity of the carbon atoms depends upon their states of hybridization. In which of the following compounds the carbon marked with arsenic is most electronegative? ಓಕೆ, ನಮಗೆ ಹೈಬ್ರಿಡೈಸೇಷನ್ ಮತ್ತು ಎಲೆಕ್ಟ್ರೋನೆಗೆಟಿವಿಟಿ ಅಂತ ಬಂದರೆ, ಎಲೆಕ್ಟ್ರೋನೆಗೆಟಿವಿಟಿ ಆಫ್ ಕಾರ್ಬನ್ ವಿಚ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪರ್ಸೆಂಟೇಜ್ ಆಫ್ ಎಸ್ ಕ್ಯಾರೆಕ್ಟರ್ ಅಂತ ಹೇಳ್ತೀವಿ. ಓಕೆ, ನಾವು ವೆನ್ ಯು ಕಮ್ ಟು ದ SP, ವಾಟ್ ಈಸ್ ಅ ಪರ್ಸೆಂಟೇಜ್ ಆಫ್ ಎಸ್ ಕ್ಯಾರೆಕ್ಟರ್ and P character? That is 2 orbitals ಅಲ್ವಾ? 2 orbitals ಇರೋದ್ರಿಂದ 50% S character and 50% P character ಬರುತ್ತೆ. ಅದೇ sp2 ಕಾರ್ಬನ್ ಬಂದಿದೆ ಅಂತಂದರೆ, ಸೊ 3 ಆರ್ಬಿಟಲ್ಸ್ ಇದೆ, 1 S ಆರ್ಬಿಟಲ್, 2 ಆರ್ಬಿಟಲ್ಸ್ ಅಂದರೆ 300 ಡಿವೈಡೆಡ್ ಬೈ 3 33 ಪಾಯಿಂಟ್. ಅಪ್ರಾಕ್ಸಿಮೇಟ್ಲಿ ನಾವು 33 ಅಂತ ತೊಗೊಳ್ತೀವಿ. ಆ್ಯಂಡ್ ಇಟ್ಸ್ 66% ಅಪ್ರಾಕ್ಸಿಮೇಟ್ಲಿ ರೌಂಡ್ ಅಪ್ ಮಾಡಿಕೊಂಡು ತೊಗೊಳ್ತೀವಿ. ನೆಕ್ಸ್ಟ್ sp3 ತೊಗೊಂಡಾಗ 1 S ಆರ್ಬಿಟಲ್, 3 P ಆರ್ಬಿಟಲ್ಸ್ ಅಂದರೆ ಟೋಟಲ್ 4 ಆರ್ಬಿಟಲ್ಸ್ ಇದೆ. 100 divided by 4 is 25. So each orbital gets 25%. So 1 S orbital ಇದೆ 25%, remaining 3 orbitals ಅಂದರೆ 75% P ಕ್ಯಾರೆಕ್ಟರ್ ಬರುತ್ತೆ. ಓಕೆ, ನಾವು ಕನ್ಸಿಡರ್ ಮಾಡ್ತಿರೋದು ಇಲ್ಲಿ ಓನ್ಲಿ ಪರ್ಸೆಂಟೇಜ್ ಆಫ್ ಎಸ್ ಕ್ಯಾರೆಕ್ಟರ್ ಮಾತ್ರನೇ. ಓಕೆ, SP-ನಲ್ಲಿ ಎಷ್ಟಿದೆ? ಪರ್ಸೆಂಟೇಜ್ ಆಫ್ ಎಸ್ ಕ್ಯಾರೆಕ್ಟರ್ 50%, SP2 33%, SP3 25%. ಹಾಗಾದರೆ ಪರ್ಸೆಂಟೇಜ್ ಆಫ್ ಎಸ್ ಕ್ಯಾರೆಕ್ಟರ್ ಯಾವುದ್ರಲ್ಲಿ ಜಾಸ್ತಿ ಇರುತ್ತೆ? ದಟ್ ವಿಲ್ ಬಿ ದ ಮೋರ್ ಎಲೆಕ್ಟ್ರೋನೆಗೆಟಿವ್ ಕಾರ್ಬನ್. ಅಂದರೆ ಇಂಡೈರೆಕ್ಟಾಗಿ ಏನು ಹೇಳ್ಬೋದು ಅಂತಂದರೆ ನಾವು ಯೂಶಲಿ ದಟ್ ಈಸ್ SP ಅಂದರೆ ಏನು? ಟ್ರಿಪಲ್ ಬಾಂಡೆಡ್ ಕಾರ್ಬನ್ ಆರ್ 2 ಡಬಲ್ ಬಾಂಡೆಡ್ ಕಾರ್ಬನ್. ಒಂದೇ ಕಾರ್ಬನ್ಗೆ 2 ಡಬಲ್ ಬಾಂಡ್ ಇದ್ದರೆ ಅದು ದಟ್ ಈಸ್ ಆಲ್ಸೋ SP. ಆ್ಯಂಡ್ ಆಸ್ ವೆಲ್ as ಟ್ರಿಪಲ್ ಬಾಂಡೆಡ್ ಕಾರ್ಬನ್ ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ದ್ಯಾನ್ 1 ಡಬಲ್ ಬಾಂಡೆಡ್ ಕಾರ್ಬನ್ ದ್ಯಾನ್ ಸಿಂಗಲ್ ಬಾಂಡೆಡ್ ಕಾರ್ಬನ್. SP3 ಅಂದರೆ ಸಿಂಗಲ್ ಬಾಂಡೆಡ್ ಕಾರ್ಬನ್. ಓಕೆ, ಹಾಗಾದರೆ ಚೆಕ್ ಮಾಡ್ಕೊ ಬನ್ನಿ. ಈಗ ಆಪ್ಷನ್ ಎಗೆ ಬನ್ನಿ. ವಾಟ್ಸ್ ಅ ಸಿಂಗಲ್ ಬಾಂಡೆಡ್, ಡಬಲ್ ಬಾಂಡೆಡ್, ಟ್ರಿಪಲ್ ಬಾಂಡೆಡ್ ಕಾರ್ಬನ್? ಸಿಂಗಲ್ ಬಾಂಡೆಡ್ ಅಲ್ವಾ? ದೆನ್ ವಾಟ್ಸ್ ಹೈಬ್ರಿಡೈಸೇಷನ್? ಇಟ್ ಈಸ್ SP3. ಪರ್ಸೆಂಟೇಜ್ ಆಫ್ ಎಸ್ ಕ್ಯಾರೆಕ್ಟರ್ ಎಷ್ಟಿರುತ್ತೆ? 25%. ಓಕೆ, ನೆಕ್ಸ್ಟ್
ಡಬಲ್ ಬಾಂಡೆಡ್ ಕಾರ್ಬನ್ ಇದೆಯಲ್ವಾ, ದೆನ್ ಇಟ್ ಈಸ್ sp2 ಹೈಬ್ರಿಡೈಸ್ ಕಾರ್ಬನ್. ಪರ್ಸೆಂಟೇಜ್ ಆಫ್ ಎಸ್ ಕ್ಯಾರೆಕ್ಟರ್ ಇಸ್ 33%. ಇಲ್ಲಿ ನೋಡ್ಬೋದು ಟ್ರಿಪಲ್ ಬಾಂಡೆಡ್ ಕಾರ್ಬನ್ sp ಹೈಬ್ರಿಡೈಸ್ ಕಾರ್ಬನ್, ಇಟ್ಸ್ ಅ 50% ಎಸ್ ಕ್ಯಾರೆಕ್ಟರ್, ಆ್ಯಂಡ್ ಇಟ್ಸ್ ಡಬಲ್ ಬಾಂಡೆಡ್ ಕಾರ್ಬನ್ sp2. ಸೊ ಹಾಗಾದರೆ ವಿಚ್ ಒನ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಕಾರ್ಬನ್? ದಟ್ಸ್ ಅ ಟ್ರಿಪಲ್ ಬಾಂಡೆಡ್ ಕಾರ್ಬನ್. sp hybridized carbon, electronegativity is more. So option C is correct. Question number 5. Which of the following is an example for non-benzenoid compound? So ಅದರಲ್ಲಿ benzene ring ಇರಬಾರ್ದು. What's the meaning of non-benzenoid compound? In that compound benzene ring should not be there. That's a non-benzenoid compound. ಈಗ ಸ್ಟ್ರಕ್ಚರ್ಸ್ ಅನ್ನು ಬರೋಣ ಒಂದೊಂದನೆ. Aniline. So aniline, it's amino benzene compound, it is aniline. So now ಇಲ್ಲಿ benzene ring ಇದೆಯಾ? Yes, that's a benzenoid compound. Next naphthalene. Naphthalene is two benzene rings are fused together. It's a naphthalene. Okay, obviously this is also benzenoid compound. And option C, anthracene. Three benzene rings are fused together. Three benzene rings are fused together. Obviously this is also benzenoid compound. Benzene ring ಇದೆಯಲ್ಲ ಅದರಲ್ಲಿ, ಸೊ benzenoid compound. Trophylone is a 7-member cyclic compound. ಅದನ್ನು ನಾವೇನಂತ ಕರಿತೀವಿ ಅಂದರೆ trophylone is an example for non-benzenoid aromatic compound ಅಂತಲೂ ಕರಿತೀವಿ ನಾವು ಆ್ಯಕ್ಚುಲಿ ಇದನ್ನು, trophylone ಅನ್ನು. This is trophylone. Okay, do you have benzene ring in this? No, benzene ring ಇದೆಯಾ? ಇಲ್ವಲ್ಲ. ಸೊ ದಟ್ ಈಸ್ ಆಪ್ಷನ್ ಡಿ ಇಸ್ ಕರೆಕ್ಟ್. ಅನಿಲಿನಲ್ಲಿದೆ ಬೆನ್ಸಿನ್ ರಿಂಗ್, ನ್ಯಾಪ್ಥಲಿನಲ್ಲಿದೆ, ಆ್ಯಂಡ್ ಈವನ್ ಆಂಥ್ರಸೀನಲ್ಲೂ ಇದೆ ಬೆನ್ಸಿನ್ ರಿಂಗ್. ಸೊ ನಮಗೆ ಯಾವ ಆಪ್ಷನ್ ಕರೆಕ್ಟ್ ಆದರೆ ಟ್ರೋಫೋಲೋನ್, ಆಪ್ಷನ್ ಡಿ ಇಸ್ ಕರೆಕ್ಟ್. ಇಟ್ಸ್ ಅ ನಾನ್ ಬೆನ್ಸಿನಾಯ್ಡ್ ಕಾಂಪೌಂಡ್. ನೆಕ್ಸ್ಟ್ ಕ್ವಶನ್ ನಂಬರ್ 6. ದ ಹೋಮೋಲಾಗ್ ಆಫ್ ಈಥೈನ್ ಈಸ್. ಏನು ಹೋಮೋಲಾಗ್ ಸೀರೀಸ್ ಅಂತಂದರೆ ದ ಸೀರೀಸ್ ಆಫ್ ಕಾಂಪೌಂಡ್ಸ್ ಕಂಟೈನಿಂಗ್ ಸೇಮ್ ಫಂಕ್ಷನಲ್ ಗ್ರೂಪ್, ದೇ ಡಿಫರ್ ಬೈ CH2 ಗ್ರೂಪ್. ಫಸ್ಟ್ ಪಾಯಿಂಟ್ ಏನಪ್ಪ ಅಂದರೆ ಸೇಮ್ ಫಂಕ್ಷನಲ್ ಗ್ರೂಪ್ ಇರಬೇಕು, ಸೀರೀಸ್ ಆಫ್ ಕಾಂಪೌಂಡ್ಸಲ್ಲಿ ಸೇಮ್ ಫಂಕ್ಷನಲ್ ಗ್ರೂಪ್ ಇರಬೇಕು, ಆ್ಯಂಡ್ ಡಿಫರ್ ಬೈ CH2 ಗ್ರೂಪ್. ಈಚ್ ಮೆಂಬರ್ is differ by CH2 group. So that is what we call it as homologous series ಅಂತ ಕರಿತೀವಿ. ಆ ಸೀರೀಸ್ ಆಫ್ ಕಾಂಪೌಂಡ್ಸಲ್ಲಿ ಸೇಮ್ ಫಂಕ್ಷನಲ್ ಗ್ರೂಪ್ ಇರಬೇಕು ಮತ್ತು ಆ್ಯಂಡ್ ಈಚ್ ಮೆಂಬರ್ ಇಸ್ ಡಿಫರ್ ಬೈ CH2 ಗ್ರೂಪ್. ಓಕೆ, ಹಾಗಾದರೆ ನಮಗೆ ಈಥೈನ್ಗೆ ಹೋಮೋಲಾಗಸ್ ಸೀರೀಸ್ ಅಂತ ಕೇಳ್ತಿದ್ದಾರೆ. ಈಥೈನ್, ಸೊ ಈಥೈನ್ ಫಾರ್ಮುಲಾ ಇಸ್ C2H2 ಇಸ್ ಈಥೈನ್ ಅಲ್ವಾ. ಹೋಮೋಲಾಗಸ್ ಸೀರೀಸ್ ಅಂತಂದರೆ ನಮಗೆ ಐದರ್ ಒಂದು CH2 ಮೈನಸ್ ಆಗಬೇಕು ಅಥವಾ ಒಂದು CH2 ಆ್ಯಡ್ ಆಗಬೇಕು. ಫಸ್ಟ್ ಆಫ್ ಆಲ್ ಆಲ್ಕೈನ್ಸ್ ಫಂಕ್ಷನಲ್ ಗ್ರೂಪ್ ಅಂದರೆ ಮಿನಿಮಮ್ 2 ಕಾರ್ಬನ್ಸ್ ಇರಲೇಬೇಕು. ಸೊ ನಾವು ಇಲ್ಲಿ ಸಬ್ಟ್ರಾಕ್ಟ್ ಮಾಡಿ ಒಂದು ಕಾರ್ಬನಲ್ಲಿ ಆಲ್ಕೈನ್ ಫಾರ್ಮೇಷನ್ ಆಗೋದಿಲ್ಲ. ಸೊ ಅದಕ್ಕೆ ನಾವೇನು ಮಾಡಬೇಕು ಅಂತಂದರೆ ವಿ ವಿಲ್ ಗೋ ಫಾರ್ ಅಹೆಡ್, ಆ್ಯಡ್ 1 CH2. ಮೀನ್ಸ್ ಇಫ್ ಯು ಆ್ಯಡ್ 1 CH2 ನೀವೇನು ಡೈರೆಕ್ಟಾಗಿ ಹಾಗೆ ನೋಡ್ಕೋಬೋದು. ಆ್ಯಕ್ಚುಲಿ ಇದು ಈಥೈನ್ ಅಂತಂದಮೇಲೆ ನೆಕ್ಸ್ಟ್ ಗ್ರೂಪ್ ಯಾವ್ದು ಬರುತ್ತೆ? ಪ್ರೋಫೈನ್ ಬರುತ್ತೆ. ಪ್ರೋಫೈನ್ ಫಾರ್ಮುಲಾ ಯಾವುದಂತ ಚೆಕ್ ಮಾಡಿಕೊಂಡ್ರೆ ದಟ್ ವುಡ್ ಬಿ ದ ಆನ್ಸರ್. ಓಕೆ, ಬಟ್ ಸ್ಟಿಲ್ ಇಫ್ ಯು ಆ್ಯಡ್ ಇಟ್ CH2 ಗ್ರೂಪನ್ನು ಆ್ಯಡ್ ಮಾಡಿ ಏನು ಬರುತ್ತೆ ನಮಗೆ? C3H4 ಬರುತ್ತೆ. ದಟ್ ಈಸ್ ಪ್ರೋಪೈನ್. ಇಟ್ ಈಸ್ ಪ್ರೋಪೈನ್. ಓಕೆ, ದೆನ್ ವಾಟ್ಸ್ ಆನ್ಸರ್? ಆಪ್ಷನ್ ಡಿ ಇಸ್ ಕರೆಕ್ಟ್. Next, question number 7. Which of the following shows functional isomerism? ಏನು functional isomerism ಅಂತಂದರೆ 2 or more compounds having same molecular formula differ in functional group. ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಇರಬೇಕು ಬಟ್ ಡಿಫರ್ ಇನ್ ಫಂಕ್ಷನಲ್ ಗ್ರೂಪ್. ಫಂಕ್ಷನಲ್ ಗ್ರೂಪು ಡಿಫರೆನ್ಸ್ ಇರಬೇಕಷ್ಟೇ. ಓಕೆ, ಹಾಗಾದರೆ ಒಂದೊಂದೇ ಚೆಕ್ ಮಾಡ್ಕೊಬರೋಣ ಆಪ್ಷನ್ಸಲ್ಲಿ. ಇಲ್ಲಿ ಫಸ್ಟ್ ಆಫ್ ಆಲ್ ದೇ ಆರ್ ನಾಟ್ ಐಸೋಮರ್ಸ್, ಬಿಕಾಸ್ ಆಪ್ಷನ್ ಏನಲ್ಲಿ ಚೆಕ್ ಮಾಡ್ಕೋಬೋದು. ಕ್ಲೋರಿನ್ ಇದೆ, ಇಲ್ಲಿ ಬ್ರೋಮಿನ್ ಇದೆ, ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾನೇ ಸೇಮ್ ಇಲ್ಲ ಅಂತಂದಮೇಲೆ ದೇ ಆರ್ ನಾಟ್ ಐಸೋಮರ್ಸ್. ಫಸ್ಟ್ ಆಫ್ ಆಲ್ ಯಾವ ಟೈಪ್ ಐಸೋಮರ್ಸ್ ಅನ್ನೋದಕ್ಕಿಂತ ಫಸ್ಟ್ ಆಫ್ ಆಲ್ ದೇ ಆರ್ ನಾಟ್ ಐಸೋಮರ್ಸ್. ಆಪ್ಷನ್ ಬಿಗೆ ಬರೋಣ. ಇಲ್ಲೂ ಅಷ್ಟೇ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇಲ್ಲ, ಬಿಕಾಸ್ ಚೆಕ್ ಮಾಡಿ 1 ಬ್ರೋಮಿನ್ ಇದೆ, ಇಲ್ಲಿ 2 ಬ್ರೋಮಿನ್ ಇದೆ. ಸೊ ಮಾಲಿಕ್ಯುಲರ್ ಫಾರ್ಮುಲಾನೇ ಮ್ಯಾಚ್ ಆಗ್ತಾ ಇಲ್ಲ. ಸೊ ದೇ ಆರ್ ನಾಟ್ ಐಸೋಮರ್ಸ್. ಆಪ್ಷನ್ ಸಿಗೆ ಬರೋಣ. ಆಪ್ಷನ್ ಸಿಗೆ ಬಂದಾಗ C2H5 ಮಾಲಿಕ್ಯುಲರ್ ಫಾರ್ಮುಲಾ ಕರೆಕ್ಟಾಗಿ ಮ್ಯಾಚ್ ಆಗ್ತಿದೆಯಾ ಚೆಕ್ ಮಾಡಿ. ಇಲ್ಲಿ 4 ಕಾರ್ಬನ್ಸ್ ಇದೆ, ಇಲ್ಲಿ 4 ಕಾರ್ಬನ್ಸ್ ಇದೆ, 10 ಹೈಡ್ರೋಜನ್ಸ್ ಒಬಿಯಸ್ಲಿ. ಓಕೆ, ಬಟ್ ಇಲ್ಲಿ ಏನು ಡಿಫ್ರೆನ್ಸ್? ಇಲ್ಲಿ ಫಂಕ್ಷನಲ್ ಗ್ರೂಪ್ ಸೇಮ್ ಇದೆ. ಯಾಕಂದರೆ ಯಾವ ಫಂಕ್ಷನಲ್ ಗ್ರೂಪ್ ಇದು? ಈಥರ್ ಫಂಕ್ಷನಲ್ ಗ್ರೂಪ್ ಅಲ್ವಾ. ಈಥರ್
ether, but they differ in the alkyl groups on the around the oxygen, right? So ಇದನ್ನು ನಾವೇನಂತ ಕರಿತೀವಿ ಅಂದರೆ ಮೆಟಾಮೆರಿಸಮ್ ಅಂತ ಕರಿತೀವಿ. ಮೆಟಾಮೆರಿಸಮ್ it is. So option C is metamerism. It's isomer, but it's a metamerism, not the functional isomers. Option D ಬನ್ನಿ, ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇದೆ, ಎಸ್. ದೆನ್ ಬಟ್ ಇಲ್ಲಿ ಯಾವ ಫಂಕ್ಷನಲ್ ಗ್ರೂಪ್ ಇದೆ? ಆಲ್ಡಿಹೈಡಿಕ್ ಫಂಕ್ಷನಲ್ ಗ್ರೂಪ್. ಇಲ್ಲಿ ಯಾವ ಫಂಕ್ಷನಲ್ ಗ್ರೂಪ್ ಇದೆ? ಕೀಟೋನಿಕ್ ಫಂಕ್ಷನಲ್ ಗ್ರೂಪ್. ಓಕೆ ದೆನ್ ಹಾಗಾದರೆ ವಾಟ್ ಆರ್ ದೀಸ್ ಟು ಕಾಂಪೌಂಡ್ಸ್ ವಿ ನೋನ್ ಎಸ್ ಫಂಕ್ಷನಲ್ ಐಸೋಮರ್ಸ್ ಅಂತ ಕರಿತೀವಿ. ಸೊ ಆಪ್ಷನ್ ಡಿ ಇಸ್ ಕರೆಕ್ಟ್. Next, question number 8. Which of the following does not show geometrical isomerism? In geometrical isomerism ಅಂತಂದರೆ, so the two or more compounds having same molecular formula, they differ in the arrangement. Usually for alkenes ಗೆ ನಾವು geometrical isomers ಅನ್ನು ಬರಿತೀವಿ ಆರ್ಗಾನಿಕ್ ಕಾಂಪೌಂಡ್ಸ್ ಅಲ್ಲಿ. ಸೊ they differ in the arrangement around the double bond. ಓಕೆ, ಹಾಗಾದರೆ geometrical isomerismಗೆ ಹೆಂಗೆ ಫೈಂಡ್ ಔಟ್ ಮಾಡೋದು? ವಿಚ್ ಕಾಂಪೌಂಡ್ ವಿಲ್ ಶೋ ಜಾಮೆಟ್ರಿಕಲ್ ಐಸೋಮೆರಿಸಮ್ ಆರ್ ವಿಚ್ ಕಾಂಪೌಂಡ್ ವಿಲ್ ನಾಟ್ ಶೋ ಜಾಮೆಟ್ರಿಕಲ್ ಐಸೋಮೆರಿಸಮ್? ಇಟ್ಸ್ ವೆರಿ ಸಿಂಪಲ್. ಡಬಲ್ ಬಾಂಡೆಡ್ ಕಾರ್ಬನ್ ಆಟಮ್ಸ್ಗೆ ಎರಡೂ ಸೈಡು ಗ್ರೂಪ್ಸು ಡಿಫ್ರೆಂಟ್ ಇರಬೇಕು. ಅಂದರೆ ಎರಡು ಸೈಡ್ ಅಂತಂದರೆ, ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ ಆಲ್ಕಿನ್, ಡಬಲ್ ಬಾಂಡೆಡ್ ಕಾರ್ಬನ್ ಅಲ್ವಾ, ಈಗ ಈ ಡಬಲ್ ಬಾಂಡೆಡ್ ಲೆಫ್ಟ್ ಕಾರ್ಬನ್ ಇದೆಯಲ್ವಾ, ಆ ಕಾರ್ಬನ್ಗೆ ಎರಡು ಗ್ರೂಪ್ ಯಾವುದು ಅಟ್ಯಾಚ್ ಆಗಿರುತ್ತೆ ಅವೆರಡೂ ಡಿಫ್ರೆಂಟ್ ಇರಬೇಕು. ನೆಕ್ಸ್ಟ್ ರೈಟ್ ಸೈಡ್ಗೆ ಬರೋಣ. ರೈಟ್ ಸೈಡ್ ಡಬಲ್ ಬಾಂಡೆಡ್ ಕಾರ್ಬನ್ಗೆ ಅವೆರಡು ಗ್ರೂಪ್ಸು ಅಟ್ಯಾಚ್ ಆಗಿರೋ ಗ್ರೂಪ್ಸ್ ಡಿಫ್ರೆಂಟ್ ಇರಬೇಕು. ಈಗ ನಾನು ಹೇಳ್ತಿರೋದು ಆ ಡಬಲ್ ಬಾಂಡೆಡ್ ಕಾರ್ಬನ್ಗೆ ಅಟ್ಯಾಚ್ ಆಗಿರೋ ಗ್ರೂಪ್ಸ್ ಡಿಫ್ರೆಂಟ್ ಆಗಿರಬೇಕು ಅಂತ ಹೇಳ್ತಿರೋದು. ಹಾಗಂತ ಡಸನ್ ಮೀನ್ ಲೆಫ್ಟ್ ಸೈಡ್ ರೈಟ್ ಸೈಡ್ ಎರಡೂ ಡಿಫ್ರೆಂಟ್ ಆಗಿರಬೇಕು ಅಂತ ನಾನು ಹೇಳಿಲ್ಲ. ಬಟ್ ಲೆಫ್ಟ್ ಸೈಡಲ್ಲಿರೋ ಅಟ್ಯಾಚ್ ಆಗಿರೋ ಎರಡು ಗ್ರೂಪು ಡಿಫ್ರೆಂಟ್ ಇರಬೇಕು. ಲೈಕ್ ಈಗ ನೋಡ್ಬೋದು ಎ ಬಿ ಎರಡು ಗ್ರೂಪ್ ಡಿಫ್ರೆಂಟ್ ಇದೆ ಡಬಲ್ ಬಾಂಡೆಡ್ ಕಾರ್ಬನ್ ಆಟಿಗೆ. ನೆಕ್ಸ್ಟ್ ಕಮ್ ಟು ದ ರೈಟ್ ಸೈಡ್ ಡಬಲ್ ಬಾಂಡೆಡ್ ಕಾರ್ಬನ್, ಇಲ್ಲಿ ಗ್ರೂಪ್ಸ್ ಎರಡು ಡಿಫ್ರೆಂಟ್ ಇದೆಯಾ? ಓಕೆ, ದೆನ್ ಇಟ್ ವಿಲ್ ಶೋ ಜಾಮೆಟ್ರಿಕಲ್ ಐಸೋಮೆರಿಸಮ್. ಓಕೆ, ದಿಸ್ ಇಸ್ ಅ ಕಂಡೀಷನ್. ಹಾಗೆ ನೀವೇನು ಮಾಡಿ ಅಂತಂದರೆ, ಈಗ ಚೆಕ್ ಇಟ್ ಔಟ್ ಒನ್ ಬೈ ಒನ್ ಕಾಂಪೌಂಡ್ಸನ್ನು ನೀವು ಚೆಕ್ ಮಾಡ್ಕೋಬೋದು. ಸ್ವಲ್ಪ ಟ್ರಿಕ್ ಅಪ್ಲೈ ಮಾಡಿದ್ರೆ ಈಸಿಯಾಗಿ ನೀವು ಆನ್ಸರನ್ನು ಸಿಗಬಹುದು. ಇಲ್ಲಿ ನಿಮಗೆ ಏನಪ್ಪ ಟ್ರಿಕ್ ಇಲ್ಲಿ ಅಂತಂದರೆ ಸಿಂಪಲ್. ಈಗ ಒಂದೇ ಡಬಲ್ ಬಾಂಡೆಡ್ ಕಾರ್ಬನ್ಗೆ ಎರಡು ಸಬ್ಸ್ಟಿಟ್ಯೂಯೆಂಟ್ ಸೇಮ್ ಅಟ್ಯಾಚ್ ಆಗಿಬಿಟ್ರೆ ಅಲ್ಲಿ ಜಾಮೆಟ್ರಿಕಲ್ ಐಸೋಮೆರಿಸಮ್ ಬರೋದಿಲ್ಲ. ಯಾಕಂದರೆ ಜಾಮೆಟ್ರಿಕಲ್ ಐಸೋಮೆರಿಸಮ್ ಬರಬೇಕಂತಂದರೆ ಲೆಫ್ಟ್ ಸೈಡ್ ಡಬಲ್ ಬಾಂಡೆಡ್ ಕಾರ್ಬನ್, ರೈಟ್ ಸೈಡ್ ಡಬಲ್ ಬಾಂಡೆಡ್ ಕಾರ್ಬನ್ಸ್, ಆ ಗ್ರೂಪ್ಸ್ ಏನು ಅಟ್ಯಾಚ್ ಆಗಿರ್ತವೆ ಡಿಫ್ರೆಂಟ್ ಇರಬೇಕಲ್ವಾ. ಬಟ್ ಒಂದು ಕಾರ್ಬನ್ನಲ್ಲಿ ಏನಾದ್ರು ಸೇಮ್ ಗ್ರೂಪ್ಸ್ ಅಟ್ಯಾಚ್ ಆಯಿತು ಅಂತಂದರೆ ದಟ್ ವಿಲ್ ನಾಟ್ ಶೋ ಜಾಮೆಟ್ರಿಕಲ್ ಐಸೋಮೆರಿಸಮ್. ಸೊ ಹಾಗಾಗಿರೋದ್ರಿಂದ ಸಿಂಪಲ್ ಡಬಲ್ ಬಾಂಡೆಡ್ ಕಾರ್ಬನ್ಸನ್ನು ಚೆಕ್ ಮಾಡ್ಕೊಂಡು ಹೋಗ್ಬಿಡಿ, ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಈಗ ನೋಡಿ, ಪೆಂಟ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಪೆಂಟ್ 1 ವೇರ್ ಇಸ್ ಅ ಡಬಲ್ ಬಾಂಡ್ ಫಸ್ಟ್ ಕಾರ್ಬನಲ್ಲಿ ಇದೆ. ಯಾಕೆಂದರೆ ಪೆಂಟ್ 1 ಅಂತಂದರೆ ಮೀನಿಂಗ್ ಡಬಲ್ ಬಾಂಡ್ ಈಸ್ ಎಟ್ ದ ಫಸ್ಟ್ ಕಾರ್ಬನ್. ಹಾಗಾದರೆ ಕ್ಲೋರಿನ್ಸ್ ಚೆಕ್ ಮಾಡಿ, ಎಲ್ಲಿದೆ 2 ಕ್ಲೋರಿನ್ಸ್ ಅಟ್ ದ ಫಸ್ಟ್ ಕಾರ್ಬನ್ ಆ್ಯಂಡ್ ಸೆಕೆಂಡ್ ಕಾರ್ಬನ್ ಡಿಫ್ರೆಂಟಲ್ಲಿದೆ. ಪ್ರಾಬ್ಲಿ ಮೇ ಬಿ ಇದು ಜಾಮೆಟ್ರಿಕಲ್ ಐಸೋಮರ್ಸ್ ತೋರಿಸ್ಬೋದು, ನೋಡೋಣ. ನೆಕ್ಸ್ಟ್ ಫರ್ದರ್ ಆಪ್ಷನ್ ಬಿಗೆ ಬರೋಣ. 1,3 ಡೈಕ್ಲೋರೋ 2 ಪೆಂಟಿನ್ ಡಬಲ್ ಬಾಂಡ್ ಇರೋದಲ್ಲಿ ಸೆಕೆಂಡ್ ಕಾರ್ಬನ್. ಓಕೆ, ಹಾಗಾದರೆ 1,3 ಅಂದರೆ ಫಸ್ಟ್ ಕಾರ್ಬನ್ ಮತ್ತು ಥರ್ಡ್ ಕಾರ್ಬನ್ನಲ್ಲಿ 2 ಕ್ಲೋರಿನ್ಸ್ ಇದೆ. ಮೇ ಬಿ ತೋರಿಸ್ಬೋದು, ನೋಡೋಣ, ಫರ್ದರ್ ಚೆಕ್ ಮಾಡೋಣ ಫರ್ದರ್. ಓಕೆ, ನೆಕ್ಸ್ಟ್ 1,1 ಡೈಕ್ಲೋರೋ 1 ಪೆಂಟಿನ್. ನೋ, ದಿಸ್ ಒನ್ ವಿಲ್ ನಾಟ್ ಶೋ ದ ಜಾಮೆಟ್ರಿಕಲ್ ಐಸೋಮರ್ಸ್. ರೀಸನ್ ಇಸ್ ಡಬಲ್ ಬಾಂಡ್ ಇರೋದು ಫಸ್ಟ್ ಕಾರ್ಬನಲ್ಲಿ. ಅಗೈನ್ ಫಸ್ಟ್ ಕಾರ್ಬನ್ಗೆ ಎರಡು ಕ್ಲೋರಿನ್ ಸೇಮ್ ಆಗಿದೆ ನೋಡಿ, 1,1 ಡೈಕ್ಲೋರೋ. ಸೊ ಇಟ್ ವಿಲ್ ನಾಟ್ ಶೋ ದ ಜಾಮೆಟ್ರಿಕಲ್ ಐಸೋಮೆರಿಸಮ್. ಐ ಹೋಪ್ ಯು ಗಾಟ್ ಮೈ ಪಾಯಿಂಟ್. ಸೊ ನೀವು ಸ್ಟ್ರಕ್ಚರ್ ಬೇಕು ಅಂತಂದರೆ ಕಂಪ್ಲೀಟ್ ಸ್ಟ್ರಕ್ಚರನ್ನು ಬರೀರಿ. 1 ಡಬಲ್ ಬಾಂಡ್ ಇರ್ಸ್ ದ ಫಸ್ಟ್ ಕಾರ್ಬನ್ ಅಲ್ವಾ, 3 2 3 4 5 ಕಾರ್ಬನ್ಸ್ ಅಲ್ವಾ. ಈಗ 1,1 ಡೈಕ್ಲೋರ್ ಅಂದರೆ ಮೀನಿಂಗ್ ಏನು? ಕ್ಲೋರಿನ್ಸ್ ಆರ್ ಪ್ರೆಸೆಂಟ್ ಅಂತ ನೋಡಿ, ಇಲ್ಲ ಆಲ್ರೆಡಿ ರೂಲ್ ಔಟ್ ಆಗಾಯಿತು. ಯಾಕಂದರೆ ಸೇಮ್ ಗ್ರೂಪ್ಸ್ ಆರ್ ಪ್ರೆಸೆಂಟ್ ಆನ್ ದಿ ಡಬಲ್ ಬಾಂಡೆಡ್. ಒಂದು ಕಾರ್ಬನಲ್ಲೂ ಸೇಮ್ ಗ್ರೂಪ್ಸ್ ಬಂತು ಅಂತಂದರೆ ದಟ್ ವಿಲ್ ನಾಟ್ ಶೋ ದ ಜಾಮೆಟ್ರಿಕಲ್ ಐಸೋಮೆರಿಸಮ್. ಸೊ ಆಪ್ಷನ್ ಸಿ ವಿಲ್ ನಾಟ್ ಶೋ ಜಾಮೆಟ್ರಿಕಲ್ ಐಸೋಮೆರಿಸಮ್. ನೀವು ಉಳಿದಿದ್ದಕ್ಕೆ ಬೇಕಾದ್ರೆ ಚೆಕ್ ಮಾಡ್ಕೋಬೋದು, ಕಂಪ್ಲೀಟ್ ಸ್ಟ್ರಕ್ಚರನ್ನು ಬರೆದು ವಿಲ್ ಗೆಟ್ ದ ಕ್ಲಾರಿಟಿ. ಸೊ ಆಪ್ಷನ್ ಸಿ ವಿಲ್ ನಾಟ್ ಶೋ ಜಾಮೆಟ್ರಿಕಲ್ ಐಸೋಮೆರಿಸಮ್. Next, question number 9. The central atom of a methyl free radical contains. Okay, methyl free radical, methyl carbocation, methyl carbene, so methyl carbon anion. So ನಿಮಗೆ ಇಂಟರ್ಮೀಡಿಯೇಟ್ಸ್ ಬರುತ್ತೆ. ಟೋಟಲ್ ನಿಮಗೆ 4 ಇಂಟರ್ಮೀಡಿಯೇಟ್ಸ್ ಬರುತ್ತೆ. ಕಾರ್ಬೋಕ್ಯಾಟಯನ್, ಕಾರ್ಬನ್ ಆನಯನ್, ಕಾರ್ಬನ್ ಫ್ರೀ ರ್ಯಾಡಿಕಲ್ ಆ್ಯಂಡ್ ಕಾರ್ಬೀನ್ ಅಂತ. ನೀವು ಚೆಕ್ ಮಾಡಿದಾಗ ಮಿಥೈಲ್, ಈಗ ನಾನು ಐ ಆಮ್ ಟಾಕಿಂಗ್ ಅಬೌಟ್ ಫಸ್ಟ್ ಒನ್, ದಟ್ ಈಸ್ ಮಿಥೈಲ್ ಕಾರ್ಬೋಕ್ಯಾಟಯನ್. ಸೊ ಮಿಥೈಲ್ ಕಾರ್ಬೋಕ್ಯಾಟಯನ್, ಓಕೆ, ಮಿಥೈಲ್ ಫ್ರೀ ರ್ಯಾಡಿಕಲ್ ಎಲ್ಲ ಕೊಟ್ಟಿರೋದಿಲ್ಲಿ. ಸೊ ದೆನ್ ವಿಲ್ ಟಾಕ್ ಅಬೌಟ್ ದ ಮಿಥೈಲ್ ಫ್ರೀ ರ್ಯಾಡಿಕಲ್. ಓಕೆ, ಮಿಥೈಲ್ ಫ್ರೀ ರ್ಯಾಡಿಕಲ್, ಇಟ್ ಈಸ್ ಆ್ಯಕ್ಚುಲಿ ಇಟ್ಸ್ ಅ ಟ್ರೈಗನಲ್ ಪ್ಲೇನಾರ್ shape. There is a empty orbital, in that there will be 1 electron. It's a methyl free radical. Now you can check it out how many electrons are there around methyl free radical. Each bond indicates 2 electrons, right?
So 2 plus 2 plus 2, 6 electrons plus 1 single electron. So total is equal to, it's a 7 electrons. It's a 7 electrons and it is paramagnetic. It is paramagnetic. So which will not obey octet rule, correct? 7 electrons alva irodu, 8 electrons idre octet rule annu obey ಮಾಡುತ್ತೆ. It's a, which is a paramagnetic. Okay, ಹಾಗಾದ್ರೆ ನೆಕ್ಸ್ಟ್ ಒನ್ ಬರೋಣ, ಕಾರ್ಬೋಕ್ಯಾಟಯಾನ್ ಬರೋಣ. ಕಾರ್ಬೋಕ್ಯಾಟಯಾನ್ ವಿಚ್ ಇಸ್ ಎಂಟಿ ಆರ್ಬಿಟಲ್, ಟ್ರೈಗನಲ್ ಪ್ಲೇನಾರ್ ಶೇಪ್ ಬರುತ್ತೆ. sp2 ಹೈಬ್ರಿಡೈಸ್ ಬರುತ್ತೆ, ಟ್ರೈಗನಲ್ ಪ್ಲೇನಾರ್. ನೆಕ್ಸ್ಟ್ now you come to the total number of electrons. ಎಷ್ಟು electrons ಇದೆ ಇಲ್ಲಿ? That is the 6 electrons. Again which will not obey octet rule. 6 electrons and which is diamagnetic. Next carbon anion ಬರೋಣ. This is carbon free radical. This is carbocation, methyl free radical, first one, and methyl carbocation. Third one is methyl anion, which is a pyramidal shape. This is carbon anion, CH3 minus, methyl carbon anion, which is sp3 hybridized, which is again it is a pyramidal shape. It is, I told you already, pyramidal shape, and there are total 8 electrons, which is diamagnetic and obey octet rule, which obey octet. But carbocation again does not obey octet because 6 electrons are there, does not obey octet. So carbon free radical also does not obey because 7 electrons are there, does not obey octet rule. So idu nimage complete information related to carbocation, carbon free radical and carbon anion. Complete information. ಇನ್ನೊಂದು ನಿಮಗೆ ಇಲ್ಲಿ ಇಂಟರ್ಮೀಡಿಯೇಟ್ ಬರುತ್ತೆ, ಅದನ್ನು ನಾವೇನಂತ ಕರಿತೀವಿ ಅಂದರೆ ಕಾರ್ಬೀನ್ ಅಂತ ಕರಿತೀವಿ. ಕಾರ್ಬೀನ್ ಇದು ಕಾರ್ಬೀನ್. 2 ಎಲೆಕ್ಟ್ರಾನ್ಸ್ ಒಂದೇ ಆರ್ಬಿಟಲಲ್ಲಿ ಇರುತ್ತೆ. ಕಾರ್ಬೀನ್, ಇಟ್ಸ್ ಅ ಕಾರ್ಬೀನ್. ಟೋಟಲ್ ಇಟ್ ಈಸ್ 6 electrons, 2 4 6 electrons, and which is diamagnetic. ಅದರಲ್ಲಿ ಕಾರ್ಬಿನಲ್ಲಿ ನಮಗೆ ಸಿಂಗ್ಲೆಟ್ ಡಬ್ಲೆಟ್ ಅಂತ ಬರುತ್ತೆ. ರೈಟ್ ನೌ ಯು ಫೋಕಸ್ ಆನ್ ದ ಡಯಾಮ್ಯಾಗ್ನೆಟಿಕ್. ನೆಕ್ಸ್ಟ್ ಅದರಲ್ಲಿ ವಿಚ್ ಡಸ್ ನಾಟ್ ಒಬೇ ಆಕ್ಟೇಟ್ ರೂಲ್, ಡಸ್ ನಾಟ್ ಒಬೇ ಆಕ್ಟೇಟ್. ಸೊ ಇದು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ನಿಮಗೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಯೂಸ್ ಆಗುತ್ತೆ. ಇದು ನೀಟು JEE ಎಕ್ಸಾಮಿನೇಷನ್ಸ್ಗೂ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಸೊ ದಿಸ್ ಈಸ್ ಕಂಪ್ಲೀಟ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದ ಇಂಟರ್ಮೀಡಿಯೇಟ್ಸ್, ಕಾರ್ಬೋಕ್ಯಾಟೈನ್, ಕಾರ್ಬನ್ ಆನೈನ್, ಕಾರ್ಬನ್ ಫ್ರೀ ರಾಡಿಕಲ್ ಅಂಡ್ ಕಾರ್ಬೀನ್. ಲಾಸ್ಟ್ ಒನ್ ಅನ್ನು ಕಾರ್ಬೀನ್ ಅಂತ ಕರಿತೀವಿ. ಕಾರ್ಬೀನ್ ಯೂಶಲಿ CH2 ಮೈನಸ್ ಅಂತ ಮೆನ್ಷನ್ ಮಾಡ್ತೀವಿ, ಕಾರ್ಬೀನ್. ಓಕೆ, ಸೊ ನಾವು ಹಾಗಾದ್ರೆ ನಮಗಿಲ್ಲೋದು ಮಿಥೈಲ್ ಫ್ರೀ ರ್ಯಾಡಿಕಲ್. ಸೊ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಿದೆ ಮಿಥೈಲ್ ಫ್ರೀ ರ್ಯಾಡಿಕಲಲ್ಲಿ? ದಟ್ ಈಸ್ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ 7. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್. Okay, next question number 10. What is the correct order of decreasing stability of the following cations? Okay, now stability order of cations ತಗೊಂಡ್ರೆ usually carbocations, benzyl carbocation stability. Benzyl carbocation is more stable than allyl carbocation, than tertiary carbocation, than secondary carbocation, than primary carbocation, than methyl carbocation. This is the stability order of carbocation. But ಈಗ ಬನ್ನಿ ಕಾಂಪೌಂಡ್ಸ್ಗೆ ಒಂದೊಂದೇ ಚೆಕ್ ಮಾಡಿ. ಫಸ್ಟ್ ಒನ್, ಇಟ್ ಈಸ್ ಅ ಸೆಕೆಂಡರಿ ಕಾರ್ಬೋಕ್ಯಾಟಯನ್, ಅಂಡ್ ಸೆಕೆಂಡ್ ಒನ್ ಇಸ್ ಆಲ್ಸೋ ಇಟ್ಸ್ ಅ ಪ್ರೈಮರಿ ಕಾರ್ಬನ್ ಬಟ್ ವಿತ್ ಆಕ್ಸಿಜನ್ is present. Okay, for the conjugation. Third one is a secondary carbocation. Okay, ಇಲ್ಲಿ ನಿಮಗೆ ಸೆಕೆಂಡ್ ಒನ್ ಬಂದಾಗ ದೇರ್ ಇಸ್ ಅ ಸ್ಪೆಷಾಲಿಟಿ, ದೇರ್ ಇಸ್ ಅ ರೆಸೊನೆನ್ಸ್. ಓಕೆ, ಈಗ ನಾವು ಫಸ್ಟ್ ಚೆಕ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಅಮಾಂಗ್ ದಿ, ಇಲ್ಲಿ ನೋಡಿ ಮೆಥಾಕ್ಸಿ ಗ್ರೂಪ್ ಒಂದಿದೆ, ಮೆಥಾಕ್ಸಿ ಗ್ರೂಪ್, ಇಲ್ಲೂ ಮೆಥಾಕ್ಸಿ ಗ್ರೂಪ್ ಇದೆ. ಓಕೆ, ಇಲ್ಲಿ ಬಂದಾಗ ಸ್ಟೆಬಿಲಿಟಿ ಆರ್ಡರ್ ಅಂತ ಬಂದಾಗ ದಟ್ ಈಸ್ ಬಿಕಾಸ್ ಆಫ್ ದ ರೆಸೊನೆನ್ಸ್. ಇಲ್ಲಿ ಈ ಒಂದು ಇಟ್ ಈಸ್ ಅ ಸೆಕೆಂಡರಿ ಕಾರ್ಬೋಕ್ಯಾಟಯಾನ್. ಹಿಯರ್ ದಟ್ ಈಸ್ ಅಲೈಲ್ ಟೈಪ್ ಆಫ್ ದ ರೆಸೊನೆನ್ಸ್ ವಿಚ್ ಇಸ್ ಪ್ರೆಸೆಂಟ್. ಅದಕ್ಕೆ ನಮಗೇನಾಗುತ್ತೆ, ಸೆಕೆಂಡ್ ಒನ್ ಈಸ್ ಮೋರ್ ಸ್ಟೇಬಲ್, CH3 CH ಪಾಸಿಟಿವ್. ಇಟ್ಸ್ ಆಲ್ ಬಿಕಾಸ್ ಆಫ್ ದ ರೆಸೊನೆನ್ಸ್, all because of it is a resonance like this. So that will get the partial double bond character. Hence this second compound is
more stable. Second compound is more stable than the first compound than the third compound. Third compound ಯಾಕಪ್ಪ ಅಂದರೆ ಇದು ಸಿ ಫಸ್ಟ್ ಒನ್ನು ಸೆಕೆಂಡ್ರಿ, ಥರ್ಡ್ ಒನ್ನು ಸೆಕೆಂಡರಿ. ಬಟ್ ಹಾಗಾದರೆ ಫಸ್ಟ್ ಒನ್ ಯಾಕೆ ಮೋರ್ ಸ್ಟೇಬಲ್ ಅಂತಂದರೆ ಇಟ್ಸ್ ಮೆಥಾಕ್ಸಿ ಗ್ರೂಪ್. ಅದನ್ನು ಏನಂತ ಕರಿತೀವಿ ಅಂದರೆ ಆಕ್ಸಿಜನ್ ಇದೆ, ಆಕ್ಸಿಜನ್ ಇಸ್ ಎ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಅಂತ ಕರಿತೀವಿ. ಆಕ್ಸಿಜನನ್ನು ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಅಂತ ಕರಿತೀವಿ. ಆ್ಯಸ್ ವಿ ಇನ್ಕ್ರೀಸ್ ದ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್, ಸ್ಟೆಬಿಲಿಟಿ ಆಫ್ ಕಾರ್ಬೋಕ್ಯಾಟೈನ್ ವಿಲ್ ಡಿಕ್ರೀಸ್. ಸೊ ಹಾಗಾಗಿರೋದ್ರಿಂದ ಥರ್ಡ್ ಒನ್ ಇಸ್ ಅ ಲೀಸ್ಟ್ ಸ್ಟೇಬಲ್. ಸೊ ಹಾಗಾದರೆ ಸೆಕೆಂಡ್ ಒನ್ ಇಸ್ ಮೋರ್ ಸ್ಟೇಬಲ್ ದೆನ್ ದ ಫಸ್ಟ್ ಒನ್ ದೆನ್ ದ ಥರ್ಡ್ ಒನ್. ಸೊ ಆಪ್ಷನ್ ಎ ಇಸ್ ಕರೆಕ್ಟ್. Second one is more stable due to resonance, because of resonance, than the first one, than the third one. Why third one is least stable? Because of presence of electron withdrawing group. It's a least stable. So option A is correct. Okay, again it's a similar type of the question. Arrange the following carbocation in the decreasing order of stability. So ಎಲ್ಲ ಬೆನ್ಸೈಲ್ ಕಾರ್ಬೋಕ್ಯಾಟಯನ್ಸ್ ಇದೆ. ಈಗ ತಾನೇ ಒಂದು ಪಾಯಿಂಟ್ ಹೇಳಿದೆ ನಿಮಗೆ, ಕಾರ್ಬೋಕ್ಯಾಟಯಾನ್ stability which is directly proportional to electron donating groups, inversely proportional to electron withdrawing groups. Stability of carbocation which is directly proportional to electron donating groups, inversely proportional to electron withdrawing groups. Inversely proportional to electron withdrawing group. Inversely proportional to electron withdrawing group. ಓಕೆ, ಈಗ ಹಾಗಾದರೆ ಗ್ರೂಪ್ಸ್ ಯಾವುದಿದೆ ಚೆಕ್ ಮಾಡಿ. ಇಲ್ಲಿ ಮಿಥೈಲ್ ಇದೆ, ಮೆಥಾಕ್ಸಿ ಗ್ರೂಪ್ ಇದೆ, ಸೈನೈಡ್ ಇದೆ, ನೈಟ್ರೋ ಗ್ರೂಪ್ ಇದೆ. ಓಕೆ, ನಮಗೆ ಎಲೆಕ್ಟ್ರಾನ್ ವಿತ್ ಡೊನೇಟಿಂಗ್ ಗ್ರೂಪ್ಸನ್ನು ಇನ್ಕ್ರೀಸ್ ಮಾಡಿದ್ರೆ ನಮಗೆ ಸ್ಟೆಬಿಲಿಟಿ ಆಫ್ ಕಾರ್ಬೋಕ್ಯಾಟೈನ್ ಇನ್ಕ್ರೀಸ್ ಆಗುತ್ತಲ್ವ. ಹಾಗಾದರೆ ಮಿಥೈಲ್ ಆ್ಯಂಡ್ ಮೆಥಾಕ್ಸಿ ಆ್ಯಕ್ಚುಲಿ ಬೋತ್ ಆರ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್. Cyanide is electron withdrawing, nitro is electron withdrawing. ಓಕೆ, ಹಾಗಾದರೆ ಇವೆರಡರಲ್ಲಿ ನಮಗೆ ಸ್ಟ್ರಾಂಗ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಯಾವುದಪ್ಪ ಅಂದರೆ ಮೆಥಾಕ್ಸಿ ಗ್ರೂಪ್. ಮೆಥಾಕ್ಸಿ ಗ್ರೂಪ್ ಇಸ್ ಎ ಸ್ಟ್ರಾಂಗ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ದ್ಯಾನ್ ಮಿಥೈಲ್ ಗ್ರೂಪ್. ಓಕೆ, ಹಾಗಾದರೆ ನೆಕ್ಸ್ಟ್ ನಮಗೆ ಇಲ್ಲಿ ವೀಕ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇರೋದು ವಿತ್ಡ್ರಾಯಿಂಗ್ ಗ್ರೂಪ್ ಇರೋದು ಯಾವುದು ಅಂತಂದರೆ ಸೈನೈಡ್. ಸೊ ದ್ಯಾನ್ ನೈಟ್ರೋ ಗ್ರೂಪ್ ಇಸ್ ಅ ಸ್ಟ್ರಾಂಗ್ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್, ಹೆನ್ಸ್ ಸ್ಟೆಬಿಲಿಟಿ ಆಫ್ ಕಾರ್ಬೋಕ್ಯಾಟೈನ್ ಇಸ್ ಲೀಸ್ಟ್. ಓಕೆ, ಹಾಗಾದರೆ ನಮಗೆ ಯಾವ ಆರ್ಡರ್ ಬರಬೇಕು? ಮೆಥಾಕ್ಸಿ ಅಂತಂದರೆ ದಟ್ಸ್ ಅ ಸೆಕೆಂಡ್ ಕಾಂಪೌಂಡ್. ಸೆಕೆಂಡ್ ಒನ್ ಶುಡ್ ಬಿ ಗ್ರೇಟರ್ ದ್ಯಾನ್ ಮಿಥೈಲ್ ಗ್ರೂಪ್ ಕಾಂಪೌಂಡ್. ಫಸ್ಟ್ ಕಾಂಪೌಂಡ್ should be greater than cyanide is a third compound than fourth compound. So 2, 1, 3, 4, option B is correct. Question number 12, which of the following species is not electrophilic in nature? So ಇದರಲ್ಲಿ ಚೆಕ್ ಮಾಡಿದ್ರೆ ಯೂಶಲಿ ನಾವು ಏನಪ್ಪ ಹೇಳ್ತೀವಿ ಅಂತಂದರೆ ಪಾಸಿಟಿವ್ಲಿ ಚಾರ್ಜ್ ಸ್ಪೀಸೀಸ್ ಆರ್ ಎಲೆಕ್ಟ್ರೋಫೈಲ್ಸ್ ಅಂತ ಜನರಲ್ ಆಗಿ ಹೇಳ್ತೀವಿ, ಬಟ್ ಆಲ್ ಪಾಸಿಟಿವ್ಲಿ ಚಾರ್ಜ್ ಸ್ಪೀಸೀಸ್ ಆರ್ ನಾಟ್ ಎಲೆಕ್ಟ್ರೋಫೈಲ್. ಎಕ್ಸಾಂಪಲ್ ನೀವು ನೋಡ್ಕೋಬೋದು, ದಟ್ ಈಸ್ H3O+. Cl+ is a electrophile, correct? BH3, already I told you several times, boron compounds are always electrophiles, and NO2+ is also electrophile, but H3O+, which is not a electrophile, even though there is a positive charge, because H3O+ structure ನೋಡಿದ್ರೆ ನೀವು ಕಂಪ್ಲೀಟ್ ಆಗಿ that has already complete octet ಇದೆ ಇಲ್ಲಿ ನಿಮಗೆ ಓವರಾಲ್. ಸೊ ಆಲ್ರೆಡಿ 8 electrons ಆರ್ ದೇರ್. ಸೊ ಹಾಗಂದರೆ ಎಲೆಕ್ಟ್ರೋಫೈಲ್ ಅಂದರೆ ಏನು? ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಗ್ರೂಪ್ಸ್ ಆಗಿರಬೇಕಲ್ವಾ, ಎಲೆಕ್ಟ್ರಾನ್ ಸೀಕಿಂಗ್ ಗ್ರೂಪ್ಸ್ ಆಗಿರಬೇಕಲ್ವಾ. ಬಟ್ ಫಸ್ಟ್ ಆಫ್ ಆಲ್ ಇಲ್ಲಿ ಆಲ್ರೆಡಿ ಆಕ್ಟೇಟ್ ಆಗಿರೋದ್ರಿಂದ ವಿಚ್ ಇಸ್ ನಾಟ್ ಎಲೆಕ್ಟ್ರಾನ್ ಸೀಕಿಂಗ್. ಮೋರ್ ಓವರ್ ಇಟ್ ಡಸ್ ನಾಟ್ ಕಂಟೈನ್ ವೇಕೆಂಟ್ ಆರ್ಬಿಟಲ್, ಡಸ್ ನಾಟ್ ಹ್ಯಾವ್ ವೇಕೆಂಟ್ ಆರ್ಬಿಟಲ್. ವೇಕೆಂಟ್ ಆರ್ಬಿಟಲೇ ಇಲ್ಲ ಅಲ್ಲಿ. ವೇಕೆಂಟ್ ಆರ್ಬಿಟಲ್ ಏನಾದರೆ ಎಲೆಕ್ಟ್ರಾನ್ಸ್ ಯಾವ ಥರ ಅಕ್ಸೆಪ್ಟ್ ಮಾಡ್ಕೋಬೇಕು? ಸೊ ಹೆನ್ಸ್ ಇದು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ವೇಕೆಂಟ್ ಆರ್ಬಿಟಲೇ ಇಲ್ಲ. ಸೊ ಹೆನ್ಸ್ ವಿಚ್ ಈಸ್ ನಾಟ್ ಎನ್ ಎಲೆಕ್ಟ್ರೋಫಿಲಿಕ್ ಇನ್ ನೇಚರ್. ಆಪ್ಷನ್ ಸಿ ಇಸ್ ಕರೆಕ್ಟ್. ಅದೇ ಥರ ನಿಮಗೆ ಇನ್ನೊಂದು ಮಾಲಿಕ್ಯೂಲ್ ಬರುತ್ತೆ H3O+ ಥರ, ಅಮೋನಿಯಂ ಪ್ಲಸ್ ಈಸ್ ಆಲ್ಸೋ ನಾಟ್ ಎಲೆಕ್ಟ್ರೋಫೈಲ್. ದಿಸ್ ಈಸ್ ಆಲ್ಸೋ ನಾಟ್ ಎಲೆಕ್ಟ್ರೋಫೈಲ್. ಕ್ವಶನ್ ನಂಬರ್ 13, ಆರ್ಬಿಟಲ್ ಇಂಟರಾಕ್ಷನ್ between the sigma bonds of a substituent group and neighboring pi bond orbital is also known as, it's a definition of hyperconjugation effect.
ಸೊ ಆಪ್ಷನ್ ಎ ಇಸ್ ಕರೆಕ್ಟ್. ಕ್ವಶನ್ ನಂಬರ್ 14, ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಈಸ್ ಆರ್ ಕರೆಕ್ಟ್ಲಿ ಮ್ಯಾಚ್ಡ್. ಓಕೆ, ಆಗಲೇ ನಾನು ನಿಮ್ಗೆ ಕೊಟ್ಟಿದ್ದೀನಿ ಕಾರ್ಬೋಕ್ಯಾಟೈನ್, ಕಾರ್ಬನ್ ಆನೈನ್, ಕಾರ್ಬನ್ ಫ್ರೀ ರ್ಯಾಡಿಕಲ್ದು. ಚೆಕ್ ಮಾಡ್ಕೊಳ್ಳಿ ಇನ್ನೊಂದ್ಸರಿ ಒನ್ಸ್ ಅಗೈನ್ ಆ ಕ್ವಶನ್ಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಕ್ವಶನ್ ನಂಬರ್ 9ಅಲ್ಲಿದೆ, ಅದು ಕಂಪ್ಲೀಟ್ ಡೀಟೇಲ್ಸ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಕಾರ್ಬೋಕ್ಯಾಟೈನ್ ಈಸ್ ಎ ಎಲೆಕ್ಟ್ರೋಫೈಲ್, 100% ಟ್ರೂ ಇಟ್ ಈಸ್. ಫ್ರೀ ರ್ಯಾಡಿಕಲ್ ವಿಚ್ ಇಸ್ ಪ್ಯಾರಾಮ್ಯಾಗ್ನೆಟಿಕ್, ದಟ್ ಈಸ್ ಆಲ್ಸೋ ಟ್ರೂ. Carbene is an incomplete octet, that is also true because 6 electrons are there. ನಾನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಕ್ವಶನ್ ನಂಬರ್ 9ಅಲ್ಲಿ, ಚೆಕ್ ಮಾಡಿ ಮತ್ತೆ ಇನ್ನೊಂದ್ಸರಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಕಾರ್ಬನ್ ಆನಯಾನ್ ವಿಚ್ ಈಸ್ ಇನ್ಕಂಪ್ಲೀಟ್ ಆಕ್ಟೇಟ್, ದಟ್ ಈಸ್ ಇನ್ಕರೆಕ್ಟ್ ಒನ್. Carbon anion is exactly which follow octet rule, 8 electrons are there around the carbon. So which are the correct pairs here then? First one, second one, third one. So option D is correct. Question number 15, which of the following order is correct for the stability of these carbon anions? Okay, carbon anions ಆಗಲೇ ನಾವು ಸ್ಟೆಬಿಲಿಟಿ ಆಫ್ ಕಾರ್ಬೋಕ್ಯಾಟೈನ್ ಡಿಸ್ಕಷನ್ ಮಾಡಿದ್ವಲ್ವಾ. ಸೊ ಅದೇ ಥರನೇ ಸ್ಟೆಬಿಲಿಟಿ ಆಫ್ ಕಾರ್ಬನ್ ಆನಯನ್ಸ್ ಎಕ್ಸಾಕ್ಟ್ಲಿ ಆಲ್ಮೋಸ್ಟ್ ರಿವರ್ಸ್ ಇರುತ್ತೆ ನಿಮಗೆ. ಸೊ ಲೈಕ್ ಸ್ಟೆಬಿಲಿಟಿ ಆಫ್ ಕಾರ್ಬನ್ ಆನಯನ್ ತೊಗೊಂಡ್ರೆ ದಟ್ ಈಸ್ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಅಂಡ್ ಡೊನೇಟಿಂಗ್ ಗ್ರೂಪ್ ಅಂತ ತೊಗೊಂಡ್ರೆ ಸ್ಟೆಬಿಲಿಟಿ ಆಫ್ ಕಾರ್ಬನ್ ಆನಯನ್ ಎಕ್ಸಾಕ್ಟ್ಲಿ ವಿಚ್ ಇಸ್ ಆಪೋಸಿಟ್ ಟು ದ ಕಾರ್ಬೋಕ್ಯಾಟೈನ್. ಕಾರ್ಬೋಕ್ಯಾಟೈನ್ಗೆ ಏನಿತ್ತು, ಕಾರ್ಬೋಕ್ಯಾಟೈನ್ಗೆ ಇಟ್ಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್. But for carbon anion which is exactly reverse, ಅಂದರೆ which is directly proportional to electron withdrawing group and inversely proportional to electron donating groups. ಓಕೆ, ಹಾಗಾದರೆ ಒಂದೊಂದೇ ಚೆಕ್ ಮಾಡ್ಕೊಬರೋಣ. ಏನು ಒಟ್ಟು ನೋಡಿ, ಪೆನ್ಸೈಲ್ ಕಾರ್ಬನ್ ಆನೈನ್ ಎಲ್ಲದರಲ್ಲೂ ಕಾಮನ್ ಆಗಿದೆ. ಡಿಫ್ರೆನ್ಸ್ ಏನಪ್ಪ ಇರೋದು ನಮಗೆ ಅಂತಂದರೆ ನೈಟ್ರೋ ಗ್ರೂಪ್, ಮೆಥಾಕ್ಸಿ ಗ್ರೂಪ್ ಆ್ಯಂಡ್ ಇಲ್ಲೇನೂ ಇಲ್ಲ ಅಂತಂದರೆ ಹೈಡ್ರೋಜನ್ ಅಂತ. ಹೈಡ್ರೋಜನ್ ಈಸ್ ನಾಟ್ ನೈದರ್ ಟ್ರೀಟೆಡ್ ಆಸ್ ಎಸ್ ಮೀನ್ ಎಲೆಕ್ಟ್ರಾನ್ ಡೊನೇಟಿಂಗ್ ಆರ್ ವಿತ್ಡ್ರಾಯಿಂಗ್, ಮಧ್ಯದಲ್ಲಿ ಬರುತ್ತೆ ಅದು. ಓಕೆ, ಅದನ್ನು ರೆಫರೆನ್ಸ್ ಆಗಿ ತೊಗೊಳ್ತೀವಿ. ಹಾಗಾದರೆ ಯಾವುದು ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ಸ್ ಇರುತ್ತೋ ದಟ್ ಈಸ್ ಮೋರ್ ಸ್ಟೇಬಲ್. ಯಾವುದು ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್, ದಟ್ಸ್ ಅ ನೈಟ್ರೋ. ಸೊ ನೈಟ್ರೋ ವಿಚ್ ಈಸ್ ಮೋರ್ ಸ್ಟೇಬಲ್ ಕಾರ್ಬನ್ ಆನೈನ್ ವಿಲ್ ಬಿ ಪ್ರೊಡ್ಯೂಸ್ಡ್ ದ್ಯಾನ್ ಹೈಡ್ರೋಜನ್ ದ್ಯಾನ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಯಾವುದು ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್, ಮೆಥಾಕ್ಸಿ ಗ್ರೂಪ್ ಅಲ್ವಾ, ಮೆಥಾಕ್ಸಿ ಗ್ರೂಪ್. ಸೊ ಹಾಗಾಗಿರೋದ್ರಿಂದ ಸೊ ವಿಚ್ ಆಪ್ಷನ್ ಈಸ್ ಕರೆಕ್ಟ್? ನೈಟ್ರೋ ಗ್ರೂಪ್ ಇರೋದು ಫಸ್ಟ್ ಒನ್, ದ್ಯಾನ್ ದಿ ಥರ್ಡ್ ಒನ್, ದ್ಯಾನ್ ದಿ ಸೆಕೆಂಡ್ ಒನ್. So option C is correct. Next question number 16, inductive effect involves. What's the meaning of inductive effect? It's a displacement of the sigma electrons due to the displacement of the adjacent sigma bond, or ಇನ್ನೊಂದು ವರ್ಡ್ ಅಲ್ಲಿ ಯೂಸ್ ಮಾಡಬೇಕಂದ್ರೆ polarization of sigma bonds due to the polarization of the adjacent sigma bonds ಅಂತ ಕರಿತೀವಿ. ಸೊ ಅಲ್ಲಿ ಯಾವ ಕಾನ್ಸೆಪ್ಟ್ ಅಂತಂದರೆ ದಟ್ ಈಸ್ ಅ ಡಿಸ್ಪ್ಲೇಸ್ಮೆಂಟ್ ಆಫ್ ಸಿಗ್ಮಾ ಎಲೆಕ್ಟ್ರಾನ್ಸ್. ಓಕೆ, ದಟ್ ಈಸ್ ಆಪ್ಷನ್ ಎ ಇಸ್ ಕರೆಕ್ಟ್. ಅದೇ ಡಿಲೋಕಲೈಸೇಷನ್ ಆಫ್ ಪೈ ಎಲೆಕ್ಟ್ರಾನ್ಸ್ ಅಂದರೆ ಏನಂತ ಕರಿತೀವಿ, ಅದಕ್ಕೆ ನಾವು ರೆಸೊನೆನ್ಸ್ ಎಫೆಕ್ಟ್ ಅಂತ ಕರಿತೀವಿ. ರೆಸೊನೆನ್ಸ್. ಓಕೆ, ದೆನ್ ಆಪ್ಷನ್ ಸಿ ಬಂದರೆ ಡಿಲೋಕಲೈಸೇಷನ್ ಆಫ್ ದ ಸಿಗ್ಮಾ ಎಲೆಕ್ಟ್ರಾನ್ಸ್ಗೆ ನಾವೇನಂತ ಕರಿತೀವಿ, ಅದಕ್ಕೆ ಹೈಪರ್ ಕಾಂಜುಗೇಷನ್ ಎಫೆಕ್ಟ್ ಅಂತ ಕರಿತೀವಿ. ಹೈಪರ್ ಕಾಂಜುಗೇಷನ್ ಎಫೆಕ್ಟ್, ಕಾಂಜುಗೇಷನ್. ದೆನ್ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಪೈ ಎಲೆಕ್ಟ್ರಾನ್ಸ್ ವಿ ನೋನ್ ಎಸ್ ಏನಂತ ಕರಿತೀವಿ, ಎಲೆಕ್ಟ್ರೋಮೆರಿಕ್ ಎಫೆಕ್ಟ್ ಅಂತ ಕರಿತೀವಿ. ಎಲೆಕ್ಟ್ರೋಮೆರಿಕ್ ಎಫೆಕ್ಟ್. ಸೊ ಇಂಡಕ್ಟಿವ್ ಎಫೆಕ್ಟ್ ವಿಚ್ ಇನ್ವಾಲ್ವ್ಸ್ ಡಿಸ್ಪ್ಲೇಸ್ಮೆಂಟ್ ಆಫ್ ಸಿಗ್ಮಾ ಎಲೆಕ್ಟ್ರಾನ್ಸ್, ಆಪ್ಷನ್ ಎ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 17, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ಟೆಂಪ್ರವರಿ ಎಫೆಕ್ಟ್? ವಿಚ್ ಆಫ್ ದ ಒನ್ ಆಫ್ ದ ಫಾಲೋಯಿಂಗ್ ಇಸ್ ಅ ಟೆಂಪ್ರವರಿ ಎಫೆಕ್ಟ್? ಓಕೆ, ಸೊ ಇಂಡಕ್ಟಿವ್, ಮಿಸೋಮೆರಿಕ್, ಎಲೆಕ್ಟ್ರೋಮೆರಿಕ್, ಆಲ್. ಸೊ ಅದರಲ್ಲಿ ನೀವು ಚೆಕ್ ಮಾಡಿದ್ರೆ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್ ವಿ ನೋನ್ ಆಸ್ ಅ ಟೆಂಪ್ರವರಿ ಎಫೆಕ್ಟ್. ಯಾಕೆ ಅಂತಂದರೆ ಇಂಡಕ್ಟಿವ್ ಆರ್ ಮೀಸೋಮೆರಿಕ್ ಎಫೆಕ್ಟ್. ಮೀಸೋಮೆರಿಕ್ ಎಫೆಕ್ಟ್ ಇಸ್ ನಥಿಂಗ್ ಬಟ್ ರೆಸೊನೆನ್ಸ್ ಎಫೆಕ್ಟ್ ಫಾರ್ ದ ಬೆನ್ಝೀನ್ ಅನ್ನು ನಾವು ಇನ್ನೊಂದು ವರ್ಡಲ್ಲಿ ಯೂಸ್ ಮಾಡ್ತೀವಿ, ಮೀಸೋಮೆರಿಕ್ ಎಫೆಕ್ಟ್ ಅಂತ ಕರಿತೀವಿ. ರೆಸೊನೆನ್ಸ್ ಎಫೆಕ್ಟ್ ಫಾರ್ ಬೆನ್ಝೀನ್ ರಿಂಗ್ ವಿ ಕಾಲ್ ಇಟ್ ಆಲ್ಸೋ ವಿ ನೋನ್ ಆಸ್ ಮೀಸೋಮೆರಿಕ್ ಎಫೆಕ್ಟ್ ಅಂತ ಕರಿತೀವಿ. ಸೊ ಓಕೆ, ಇಂಡಕ್ಟಿವ್ ಮತ್ತು ಮೀಸೋಮೆರಿಕ್ ಎಫೆಕ್ಟ್ಗೆ ಎಕ್ಸ್ಟರ್ನಲ್ ಏಜೆಂಟ್ಸ್ ಯಾವುದೂ ಬೇಕಾಗಿಲ್ಲ ರನ್ ಆಗಬೇಕು ಅಂತಂದರೆ. ಬಟ್ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್ಗೆ ವಿತೌಟ್ ಎನಿ ಅಟ್ಯಾಕಿಂಗ್ ರಿಯೇಜೆಂಟ್ ದಿಸ್ ಎಫೆಕ್ಟ್ ವಿಲ್ ನಾಟ್ ಟೇಕ್ಸ್ ಪ್ಲೇಸ್. ನಿಮ್ಗೆ ಗೊತ್ತಿದೆ ವಾಟ್ಸ್ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್? ಇಟ್ಸ್ ಅ ಟ್ರಾನ್ಸ್ಫರ್ ಆಫ್ ದ ಪೈ ಎಲೆಕ್ಟ್ರಾನ್ಸ್ ಟು ದಿ ಎನಿ ಒನ್ ಆಫ್ ದ ಡಬಲ್ ಬಾಂಡೆಡ್ ಕಾರ್ಬನ್ ಆನ್ ದ ಡಿಮ್ಯಾಂಡ್ ಆಫ್ ಅಟ್ಯಾಕಿಂಗ್ ರಿಯೇಜೆಂಟ್ ಅಂತ ಕರಿತೀವಿ. ಅಂದರೆ ಅಲ್ಲಿ ಅಟ್ಯಾಕಿಂಗ್ ರಿಯೇಜೆಂಟ್ ಇಲ್ಲ ಅಂತಂದರೆ ದೇರ್ ವಿಲ್ ಬಿ ನೋ ಟ್ರಾನ್ಸ್ಫರ್ ಆಫ್ ದ ಪೈ ಎಲೆಕ್ಟ್ರಾನ್ಸ್. ಸೊ ಹಾಗಾಗಿರೋದ್ರಿಂದ ಸೊ ವಿಚ್ ವಿಲ್ ನಾಟ್ ಟೇಕ್ಸ್ ಪ್ಲೇಸ್ ಪರ್ಮನೆಂಟ್ಲಿ, ವಿಚ್ ವಿಲ್ ಟೇಕ್ಸ್ ಪ್ಲೇಸ್ ಟೆಂಪ್ರವರ್ಲಿ. ಸೊ ಅದಕ್ಕೆ ನಾವು ಟೆಂಪ್ರವರಿ ಎಫೆಕ್ಟ್ ಅಂತ ಕರಿತೀವಿ. ಆಪ್ಷನ್ ಸಿ ಇಸ್ ಕರೆಕ್ಟ್.
Question number 18, which is incorrect statement regarding resonance contributing structures? So resonance structures ಗೆ which is a incorrect statement ಅಂತ ಹೇಳ್ತಿದ್ದಾರೆ. ಓಕೆ, ಆಪ್ಷನ್ ಎಗೆ ಬರೋಣ. ಆಲ್ ಆಟಮ್ಸ್ ಇನ್ ಎ ಕಾಂಟ್ರಿಬ್ಯೂಟಿಂಗ್ ಸ್ಟ್ರಕ್ಚರ್ಸ್ ಮಸ್ಟ್ ಹ್ಯಾವ್ ದಿ ಕಂಪ್ಲೀಟ್ ವೇಲೆನ್ಸ್ ಶೆಲ್ಸ್. ಅಂದರೆ ರೆಸೊನೆನ್ಸ್ ಸ್ಟ್ರಕ್ಚರ್ಸಲ್ಲಿ ಯಾವ್ಯಾವ ಪಾರ್ಟಿಸಿಪೇಟ್ ಮಾಡ್ತವೆ ದೇ ಶುಡ್ ಹ್ಯಾವ್ ಆಲ್ವೇಸ್ ಕಂಪ್ಲೀಟ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತಿದ್ದಾರೆ. ಬಟ್ ಇಟ್ ಈಸ್ ನಾಟ್ ಟ್ರೂ. ಆಪ್ಷನ್ ಎ ಇಟ್ ಸೆಲ್ಫ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಯಾಕೆ ಅಂತಂದರೆ ನಾನೊಂದು ಎಕ್ಸಾಂಪಲನ್ನು ಬರಿತೀನಿ. ನೀವು ಸ್ಟ್ರಕ್ಚರನ್ನು ನೀವು ಚೆಕ್ ಮಾಡ್ಕೊಳ್ಳಿ, ದೇ ವಿಲ್ ಗೆಟ್ ಐಡಿಯಾ. ಓಕೆ, ದೆನ್ CH2 ಪ್ಲಸ್ CH ಡಬಲ್ ಬಾಂಡ್ CHO CH3. ಅಫ್ಕೋರ್ಸ್ ಈ ಸ್ಟ್ರಕ್ಚರಲ್ಲಿ ಚೆಕ್ ಮಾಡಿ, ಎಲ್ಲ ಕಾರ್ಬನ್ಗೆ ಆಕ್ಟೇಟ್ ಇದೆಯಾ? ಇಲ್ಲ. ನೋಡಿ, ಕಾರ್ಬೋಕ್ಯಾಟಯನ್ ಕಾರ್ಬನ್ ಇದೆಯಲ್ವಾ, ವಿಚ್ ವಿಲ್ ನಾಟ್ ಹ್ಯಾವ್ ದ ಆಕ್ಟೇಟ್, ಇಟ್ ವಿಲ್ ನಾಟ್ ಹ್ಯಾವ್ ಕಂಪ್ಲೀಟ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರೋದಿಲ್ಲ. ಇನ್ನೊಂದು ಸ್ಟ್ರಕ್ಚರನ್ನು ಬರ್ತೀನಿ, ಅದಕ್ಕೆ ರೆಸೊನೆನ್ಸ್ ಸ್ಟ್ರಕ್ಚರನ್ನು. ದಟ್ ಈಸ್ CH2 ಡಬಲ್ ಬಾಂಡ್ CH ಪಾಸಿಟಿವ್ ಚಾರ್ಜ್ O CH3. Here also you can check it out, carbon do not have the complete valence electrons. ಇನ್ನೊಂದು ಸ್ಟ್ರಕ್ಚರನ್ನು ಬರಿತೀನಿ, ರೆಸೊನೆನ್ಸ್ ಸ್ಟ್ರಕ್ಚರ್ ಫಾರ್ ದಿಸ್ ಒನ್. ದಟ್ ಈಸ್ CH2 ಡಬಲ್ ಬಾಂಡ್ CH double bond O CH3. Now here you can see there is a complete octet, I mean complete valence electrons. Complete valence electrons ಇದೆ, ಬಟ್ ಇಲ್ಲಿ ಇನ್ಕಂಪ್ಲೀಟ್. ಫಸ್ಟ್ ಸ್ಟ್ರಕ್ಚರ್, ಸೆಕೆಂಡ್ ಸ್ಟ್ರಕ್ಚರ್, ಥರ್ಡ್ ಸ್ಟ್ರಕ್ಚರಲ್ಲಿ ನೋಡಿದ್ರೆ ನೀವು ಅಫ್ಕೋರ್ಸ್ ದಟ್ ಈಸ್ ಅ ಕಂಪ್ಲೀಟ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ ಥರ್ಡ್ ಸ್ಟ್ರಕ್ಚರಲ್ಲಿ ಮಾತ್ರನೇ. ಫಸ್ಟ್ ಆ್ಯಂಡ್ ಸೆಕೆಂಡಲ್ಲಿ ಇನ್ಕಂಪ್ಲೀಟ್ ಆಕ್ಟೇಟ್ ಇದೆ. ಇನ್ಕಂಪ್ಲೀಟ್ ಅಂದರೆ ಇನ್ಕಂಪ್ಲೀಟ್ ವೇಲೆನ್ಸ್ ಎಲೆಕ್ಟ್ರಾನ್ಸ್. ಸೊ ಹಿಯರ್ ಇಟ್ ಕೆನಾಟ್ ಹ್ಯಾವ್ ಆಲ್ವೇಸ್ ಕಂಪ್ಲೀಟ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರೋದಿಲ್ಲ. ಇಟ್ ಮೇ ಆರ್ ಮೇ ನಾಟ್. ಸೊ ಎಲ್ಲ ಸ್ಟ್ರಕ್ಚರ್ಸಲ್ಲಿ ಇರಬೇಕು ಅಂತ ಏನೂ ಇಲ್ಲ. ಸೊ ಆಪ್ಷನ್ ಎ ಇಸ್ ಎ ಇನ್ಕರೆಕ್ಟ್ ಒನ್. ಸೊ ಬಿಟ್ಟರೆ ಆಪ್ಷನ್ ಬಿ ಚೆಕ್ ಮಾಡಿ. ಆಲ್ ಕಾಂಟ್ರಿಬ್ಯೂಟಿಂಗ್ ಸ್ಟ್ರಕ್ಚರ್ಸ್ ಮಸ್ಟ್ ಹ್ಯಾವ್ ದ ಸೇಮ್ ಅರೇಂಜ್ಮೆಂಟ್ ಆಫ್ ದಿ ಆಟಮ್ಸ್. ಅರೇಂಜ್ಮೆಂಟ್ ಅಂದರೆ ಕಾರ್ಬನ್ ಲಿಂಕೇಜಸ್ ಏನಿರುತ್ತೆ ಅದೇ ಥರನೇ ಎಲ್ಲ ಸ್ಟ್ರಕ್ಚರ್ಸಲ್ಲೂ ಅದೇ ಥರ ಸೇಮ್ ಲಿಂಕೇಜ್ ಇರಬೇಕು ಅಂತ. ದಟ್ ಈಸ್ ಆಲ್ಸೋ ಟ್ರೂ. ಆಲ್ ಕಾಂಟ್ರಿಬ್ಯೂಟಿಂಗ್ ಸ್ಟ್ರಕ್ಚರ್ಸ್ ಮಸ್ಟ್ ಹ್ಯಾವ್ ದ ಸೇಮ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್. ದಟ್ ಈಸ್ ಆಲ್ಸೋ ಟ್ರೂ. ಸೊ ಟೋಟಲ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ನೀವು ಯಾವ ಕಡೆನೂ ರೀಅರೇಂಜ್ ಮಾಡಿದ್ರು ಫೈನಲಿ ಟೋಟಲ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಸೇಮೇ ಬರಬೇಕು. ನೆಕ್ಸ್ಟ್, ಈಕ್ವಲೆಂಟ್ ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಹ್ಯಾವ್ ದ ಸೇಮ್ ಪೊಟೆನ್ಷಿಯಲ್ ಎನರ್ಜೀಸ್. Obviously all contributing structures will have equal potential energies. That is also true. So which is incorrect? Only option A is incorrect. Question number 19, the type of electron effect involved in the following reaction is. So electronic effect ಅಂದ ತಕ್ಷಣ ಮೈಂಡ್ಗೆ ಬರಬೇಕಾಗಿರೋದು ಇಂಡಕ್ಟಿವ್, ರೆಸೊನೆನ್ಸ್, ಹೈಪರ್ ಎಫೆಕ್ಟ್ ಆ್ಯಂಡ್ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್. ಓಕೆ, ಅದರಲ್ಲಿ ಇಲ್ಲಿ ನೋಡ್ಬೋದು ನೀವು ಪೈ ಎಲೆಕ್ಟ್ರಾನ್ಸು ಟ್ರಾನ್ಸ್ಫರ್ ಆಗ್ತಿದೆ ಆಕ್ಸಿಜನ್ಗೆ, ಮತ್ತು CN- ಕಾರ್ಬನ್ಗೆ ಅಟ್ಯಾಚ್ ಆಗ್ತಾ ಇದೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ? ಕಂಪ್ಲೀಟ್ ಟ್ರಾನ್ಸ್ಫರ್ ಆಫ್ ದ ಪೈ ಎಲೆಕ್ಟ್ರಾನ್ಸ್. ಆಗಲೇ ನಿಮಗೆ ಹಿಂಟ್ ಕೊಟ್ಟಿದ್ದೀನಿ, ಟ್ರಾನ್ಸ್ಫರ್ ಆಫ್ ಪೈ ಎಲೆಕ್ಟ್ರಾನ್ಸ್ ಅಂದರೆ ಯಾವ ಎಫೆಕ್ಟು? ದಟ್ ಈಸ್ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್. ದಟ್ ಈಸ್ ಆಪ್ಷನ್ ಎ ಇಸ್ ಕರೆಕ್ಟ್. ಆನ್ ದ ಡಿಮ್ಯಾಂಡ್ ಆಫ್ ಅಟ್ಯಾಕಿಂಗ್ ರಿಯೇಜೆಂಟ್. ಆ ಎಲೆಕ್ಟ್ರೋಮೆರಿಕ್ ಎಫೆಕ್ಟಲ್ಲಿ ಯಾವ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್ ಅಂತಂದರೆ ದಿಸ್ ಇಸ್ ವಾಟ್ ವಿ ಕಾಲ್ಸ್ ನೆಗೆಟಿವ್ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್ ಅಂತ ಕರಿತೀವಿ. ಯಾಕೆ ಅಂತಂದರೆ ಪೈ ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ ಆಗ್ತಿರೋದು ಆಕ್ಸಿಜನ್ಗೆ, ಬಟ್ ಅಟ್ಯಾಕಿಂಗ್ ರಿಯೇಜೆಂಟ್ ಅಟ್ಯಾಚ್ ಆಗ್ತಿರೋದು ಕಾರ್ಬನ್ಗೆ. ಸೊ ಎಕ್ಸಾಕ್ಟ್ಲಿ ಪೈ ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ ಆಗ್ತಿರೋದು, ಅಟ್ಯಾಕಿಂಗ್ ರಿಯೇಜೆಂಟ್ ಅಟ್ಯಾಚ್ ಆಗ್ತಿರೋದು ಎರಡು ಸೇಮ್ ಎಲಿಮೆಂಟ್ ಅಲ್ಲ, ಡಿಫ್ರೆಂಟ್ ಎಲಿಮೆಂಟ್. ಹಾಗಾಗಿರೋದ್ರಿಂದ ಇದನ್ನು ನಾವೇನಂತ ಕರಿತೀವಿ? ನೆಗೆಟಿವ್ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್ ಅಂತಲೂ ಕರಿತೀವಿ. ಸೊ ಆಪ್ಷನ್ ಎ ಇಸ್ ಕರೆಕ್ಟ್, ಎಲೆಕ್ಟ್ರೋಮೆರಿಕ್ ಎಫೆಕ್ಟ್. ಕ್ವಶನ್ ನಂಬರ್ 20, ವಿಚ್ ಆಫ್ ದ ಫಾಲೋಯಿಂಗ್ ಕೆಮಿಕಲ್ ಸಿಸ್ಟಮ್ ಈಸ್ ನಾನ್ ಆರೋಮ್ಯಾಟಿಕ್? ಓಕೆ, ಸೊ ಆರೋಮ್ಯಾಟಿಸಿಟಿ ಅಂತಂದರೆ ದ ಕಾಂಪೌಂಡ್ ಶುಡ್ ಫಸ್ಟ್ ಆಫ್ ಆಲ್ ಸೈಕ್ಲಿಕ್. ಆರೋಮ್ಯಾಟಿಕ್ ಕಾಂಪೌಂಡ್ ಅಂತ ಕರಿಬೇಕಂದ್ರೆ ಯಾವುದೇ ಒಂದು ಕಾಂಪೌಂಡನ್ನು ಆರೋಮ್ಯಾಟಿಕ್ ಕಾಂಪೌಂಡ್ ಅಂತ ಹೇಳಬೇಕು ಅಂತಂದರೆ ಫಸ್ಟ್ ದ ಪಾಯಿಂಟ್ ಈಸ್ ಇಟ್ ಶುಡ್ ಬಿ ಎ ಸೈಕ್ಲಿಕ್ ಆ್ಯಂಡ್ ಇಟ್ ಶುಡ್ ಬಿ ಎ ಪ್ಲೇನಾರ್. ಯೂಶಲಿ ಏನಂತ ಕರಿತೀವಿ ಅಂದರೆ ಆಲ್ ಕಾರ್ಬನ್ಸ್ ಮಸ್ಟ್ ಬಿ sp2 ಹೈಬ್ರಿಡೈಸ್ ಅಂತ ಕರಿತೀವಿ. ಥರ್ಡ್ ಒನ್ ಇಸ್ ಇಟ್ ಶುಡ್ ಹ್ಯಾವ್ ದ ಪೈ ಕಾಂಜುಗೇಷನ್ ಅಂದರೆ ಆಲ್ಟರ್ನೇಟಿವ್ ಸಿಂಗಲ್ ಆ್ಯಂಡ್ ಡಬಲ್ ಬಾಂಡ್ ಇರಬೇಕು, ಪೈ ಕಾಂಜುಗೇಷನ್ ಇರಬೇಕು. ಆ್ಯಂಡ್ ಫೈನಲಿ ವಿಚ್ ಶುಡ್ ಒಬೆ ಹಕ್ಕಲ್ಸ್ ರೂಲನ್ನು ಒಬೆ ಮಾಡಬೇಕು. ಹಕ್ಕಲ್ಸ್ ರೂಲ್, ವಾಟ್ ಈಸ್ ದಟ್ ಹಕ್ಕಲ್ಸ್ ರೂಲ್? ದಟ್ ಈಸ್ 4n + 2 ಪೈ ಎಲೆಕ್ಟ್ರಾನ್ ರೂಲನ್ನು ಹಕ್ಕಲ್ಸ್ ರೂಲ್ ಅಂತ ಕರಿತೀವಿ. 4n + 2 ಪೈ ಎಲೆಕ್ಟ್ರಾನ್ ರೂಲ್ ವಿಚ್ ವಿ ಕಾಲ್ ಇಟ್ ಎಸ್ ಹಕ್ಕಲ್ಸ್ ರೂಲ್ ಅಂತ ಕರಿತೀವಿ. ಮೀನ್ಸ್ ಇಫ್ ಐ ಟೇಕ್ n is equal to 0, that is 2 pi electrons. If n is equal to 1, that is 6 pi electrons. If n is equal to 2, it's a 10 pi electrons and so on. ಸೊ ಇಷ್ಟು ಈ ನಂಬರನ್ನು ತೊಗೊಂಡಾಗ ಯಾವುದಾದ್ರೂ ಒಂದು ಪೈ ಎಲೆಕ್ಟ್ರಾನ್ಸ್ ಅಂದರೆ 2, 6, 10, 14, 18 ಆ ನಂಬರ್ ಆಫ್ ಪೈ ಎಲೆಕ್ಟ್ರಾನ್ಸ್ ಇದ್ದರೆ ದೆನ್ ವಿಚ್ ವಿ ಕಾಲ್ ಇಟ್ ಎಸ್ ಹಕ್ಕಲ್ಸ್ ರೂಲ್ ಅಂತ ಕರಿತೀವಿ, ವಿಚ್ ವಿಲ್ ಒಬೆ ಹಕ್ಕಲ್ಸ್ ರೂಲ್. ಸೊ ಇಫ್ ಇಟ್ ಸ್ಯಾಟಿಸ್ಫೈಸ್ ಆಲ್ ದೀಸ್ ಕಂಡೀಷನ್ಸ್ ವಿ ಕಾಲ್ ಇಟ್ ಎಸ್
ಆರೋಮೆಟಿಕ್ ಕಾಂಪೌಂಡ್ ಅಂತ ಕರಿತೀವಿ. ಈಗ ಆಪ್ಷನ್ ಎಗೆ ಬನ್ನಿ. ಇಟ್ಸ್ ಅ ಸೈಕ್ಲಿಕ್ ಕಾಂಪೌಂಡ್ ಇದೆ. ಪ್ಲೆನಾರಿಟಿ ಆಲ್ ದ ಕಾರ್ಬನ್ಸ್ ಆರ್ sp2 ಇದೆ. ಪೈ ಕಾಂಜುಗೇಷನ್ ಆಲ್ಟರ್ನೇಟಿವ್ ಸಿಂಗಲ್ ಆ್ಯಂಡ್ ಡಬಲ್ ಬಾಂಡ್ ಇದೆ. ಸೊ ಆ್ಯಂಡ್ ಹಕಲ್ಸ್ ರೂಲ್ಗೆ ಬರೋಣ. ಟೋಟಲ್ ನಂಬರ್ ಆಫ್ ಪೈ ಎಲೆಕ್ಟ್ರಾನ್ಸ್ ಎಷ್ಟಿದೆ? 3 ಡಬಲ್ ಬಾಂಡ್ಸ್ ಅಂದರೆ ಟೋಟಲ್ 6 ಪೈ ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ 6 ಪೈ ಎಲೆಕ್ಟ್ರಾನ್ಸ್ ಅಂದರೆ ವಿಚ್ ಒಬೆ ಹಕಲ್ಸ್ ರೂಲ್. ಸೊ ಫೈನಲಿ ಇಟ್ ಸ್ಯಾಟಿಸ್ಫೈಸ್ ಆಲ್ ದ ಕಂಡೀಷನ್ ರಿಕ್ವೈರ್ಡ್ ಫಾರ್ ಆರೋಮೆಟಿಸಿಟಿ. ಸೊ ಹೆನ್ಸ್ ಇಟ್ ಈಸ್ ಆರೋಮೆಟಿಕ್ ಕಾಂಪೌಂಡ್. ಓಕೆ, ಆಪ್ಷನ್ ಬಿಗೆ ಬರೋಣ. ಇಟ್ಸ್ ಅ ನ್ಯಾಪ್ಥಲಿನ್ ಬೆನ್ಝೀನ್ ಫ್ಯೂಸ್ ಕಾಂಪೌಂಡ್. ಅಗೇನ್ ಇಟ್ಸ್ ಅ ಸೈಕ್ಲಿಕ್ ಪ್ಲೇನಾರ್ ಪೈ ಕಾಂಜುಗೇಷನ್ ಇದೆ. ನಂಬರ್ ಆಫ್ ಪೈ ಎಲೆಕ್ಟ್ರಾನ್ಸ್ ಅಂತ ಬಂದರೆ ಟೋಟಲ್ ಪೈ ಬಾಂಡ್ಸ್ ಇರೋದು ನಮಗಿಲ್ಲಿ ಡಬಲ್ ಬಾಂಡ್ಸ್ ಇರೋದು ಟೋಟಲ್ 5 ಇದೆ. 5 ಅಂತಂದರೆ ಟೋಟಲ್ 10 ಪೈ ಎಲೆಕ್ಟ್ರಾನ್ಸ್ ಇರುತ್ತೆ. ಅಗೇನ್ ವಿಚ್ ಒಬೆ ಹಕಲ್ಸ್ ರೂಲ್. ಸೊ ದೆನ್ ಇಟ್ ಈಸ್ ಆಲ್ಸೋ ಎ ಆರೋಮೆಟಿಕ್ ಕಾಂಪೌಂಡ್. ನೆಕ್ಸ್ಟ್ ಒನ್ ಬರೋಣ. ಸಿ ಹಿಯರ್ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಆಲ್ಸೋ ವಿ ಶುಡ್ ಕನ್ಸಿಡರ್. ಯಾಕೆ ಮತ್ತೆ ಯಾವಾಗ ಲೋನ್ ಪೇರ್ ಎಲೆಕ್ಟ್ರಾನ್ಸನ್ನು ಕನ್ಸಿಡರ್ ಮಾಡಬೇಕು ಅಂತಂದರೆ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ವಿಚ್ ಆರ್ ದೇರ್ ಇನ್ ಕಾಂಜುಗೇಷನ್ ವಿತ್ ಡಬಲ್ ಬಾಂಡ್. ದೆನ್ ಈವನ್ ದಟ್ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಆಲ್ಸೋ ಪಾರ್ಟಿಸಿಪೇಟ್ ಇನ್ ದ ಡಿಲೋಕಲೈಸೇಷನ್. ಹಾಗಾಗಿರೋದ್ರಿಂದ ನೀವು ಇಲ್ಲಿ ಸೈಕ್ಲಿಕ್ ಪ್ಲೇನಾರ್ ಪೈ ಕಾಂಜುಗೇಷನ್ ಇಸ್ ಫೈನ್. ಬಟ್ ಹೌ ಮೆನಿ ಪೈ ಎಲೆಕ್ಟ್ರಾನ್ಸ್ ಆರ್ ಪ್ರೆಸೆಂಟ್ ಹಿಯರ್? 6 ಪೈ ಎಲೆಕ್ಟ್ರಾನ್ಸ್. ನೋಡಿ, ಸಲ್ಫರ್ ಮೇಲೆ ಇರುವಂಥ ಒಂದು ಲೋನ್ ಪೇರ್ ಎಲೆಕ್ಟ್ರಾನ್ಸನ್ನು ಕನ್ಸಿಡರ್ ಮಾಡಬೇಕಿಲ್ಲಿ, ಯಾಕೆಂದರೆ ದಟ್ ಈಸ್ ಆಲ್ಸೋ ಇನ್ವಾಲ್ವ್ಡ್ ಇನ್ ದ ರೆಸೊನೆನ್ಸ್ ಡಿಲೋಕಲೈಸೇಷನ್. ಓಕೆ, ದೆನ್ 6 ಪೈ ಎಲೆಕ್ಟ್ರಾನ್ಸ್ ವಿಚ್ ಒಬೆ ಹಕಲ್ಸ್ ರೂಲ್, ದೆನ್ ವಿಚ್ ಇಸ್ ಎ ಆರೋಮೆಟಿಕ್ ಕಾಂಪೌಂಡ್. ಈಗ ಬರೋಣ, ಆಪ್ಷನ್ ಡಿಗೆ ಬರೋಣ. ಸೊ ಇಟ್ಸ್ ಅ ಸೈಕ್ಲಿಕ್, ದಟ್ ಈಸ್ ಫೈನ್, ಬಟ್ ಇಟ್ ಇಸ್ ನಾಟ್ ಪ್ಲೇನಾರ್. ಯಾಕೆ ಅಂತಂದರೆ ಸಿ ದಿಸ್ ಈಸ್ sp2 ಡಬಲ್ ಬಾಂಡೆಡ್ ಕಾರ್ಬನ್, sp2, ಬಟ್ ದಿಸ್ ಕಾರ್ಬನ್ ಈಸ್ sp3 ಅಂತಂದರೆ ವಿಚ್ ಇಸ್ ನಾಟ್ ಪ್ಲೇನಾರ್. ಟೆಟ್ರಾಹೆಡ್ರಲ್ ಶೇಪ್ ಬರುತ್ತೆ. ದಟ್ ಪ್ಲೆನಾರಿಟಿ ವಿಲ್ ಬಿ ಲಾಸ್ಟ್. ಸೊ ಮತ್ತೆ ಪೈ ಕಾಂಜುಗೇಷನೂ ಇಲ್ಲ, ಪ್ಲೆನಾರಿಟಿನೂ ಇಲ್ಲ, ವಿಚ್ ವಿಲ್ ನಾಟ್ ಒಬೆ ಹಕಲ್ಸ್ ರೂಲ್. ಸೊ ಫಾರ್ ಆಲ್ ದೀಸ್ ರೀಸನ್ಸ್ ಆಪ್ಷನ್ ಡಿ ವಿಚ್ ಇಸ್ ನಾಟ್ aromatic compound, which is non-aromatic compound. Question number 21. Which of the following compound is non-aromatic compound? Okay, non-aromatic compound. Again same rules. Benzene already check ಮಾಡಿದ್ದೀವಿ. 6 pi electrons ಇದೆ, which obey octet rule. Which obey Huckel's rule and which is cyclic, planar, everything is fine. Then which is aromatic compound. Option C ಬರೋಣ. Naphthalene is also we have seen it's a 10 pi electron cyclic planar which obey Huckel's rule. Again which is also aromatic compound. Option D ಬರೋಣ. ಇಲ್ಲಿ ಆಪ್ಷನ್ ಡಿಗೆ ಬಂದರೆ ನಮಗಿಲ್ಲಿ ಟೋಟಲ್ ನಂಬರ್ ಆಫ್ ಪೈ ಎಲೆಕ್ಟ್ರಾನ್ಸ್ 2, 4 ಆ್ಯಂಡ್ ಸೈಕ್ಲಿಕ್ ಇದೆ, ಪ್ಲೆನಾರಿಟಿ ಇದೆ. ಬಿಕಾಸ್ ಆಫ್ ದೀಸ್ ದೀಸ್ ನೆಗೆಟಿವ್ ಎಲೆಕ್ಟ್ರಾನ್ಸ್, ಚಾರ್ಜ್ಡ್ ಎಲೆಕ್ಟ್ರಾನ್ಸ್ ಆಲ್ಸೋ ಪಾರ್ಟಿಸಿಪೇಟ್ ಇನ್ ದ ಡಿಲೋಕಲೈಸೇಷನ್. ಸೊ ಹಾಗಾಗಿರೋದ್ರಿಂದ ನಮಗೆ ಕಂಪ್ಲೀಟ್ ಆಗಿಲ್ಲಿ ಸೊ ಟೋಟಲ್ 6 ಪೈ ಎಲೆಕ್ಟ್ರಾನ್ಸ್ ಇದೆ ವಿಚ್ ಒಬೆ ಹಕಲ್ಸ್ ರೂಲ್ ವಿಚ್ ಇಸ್ ಆಲ್ಸೋ ಎ ಆರೋಮೆಟಿಕ್ ಕಾಂಪೌಂಡ್. ಇದನ್ನು ಏನಂತ ಕರಿತೀವಿ ಅಂದರೆ ಸೈಕ್ಲೋಪೆಂಟಿನೈಲ್ ಸೈಕ್ಲೋಪೆಂಟಾ ಡೈ ಇನೈಲ್ ಆನಯಾನ್ ಅಂತ ಕರಿತೀವಿ ಇದನ್ನು. ಓಕೆ, ದಟ್ ಈಸ್ ಆಲ್ಸೋ ಆರೋಮೆಟಿಕ್. ಆಪ್ಷನ್ ಬಿಗೆ ಬರೋಣ. ಆಪ್ಷನ್ ಬಿ ಇಸ್ ನಾನ್ ಆರೋಮೆಟಿಕ್. ಯಾಕೆ ಅಂತಂದರೆ ಯು ಕ್ಯಾನ್ ಸಿ ಆಲ್ರೆಡಿ ಡಬಲ್ ಬಾಂಡ್ ಕಾಂಜುಗೇಷನೇ ಇಲ್ಲ, ಒಂದು ಜಸ್ಟ್ ಸೈಕ್ಲಿಕ್ ರಿಂಗ್ ಇದೆ, ದೇರ್ ಇಸ್ ನೋ ಡಬಲ್ ಬಾಂಡ್ ಇಟ್ ಸೆಲ್ಫ್, ಪ್ಲೆನಾರಿಟಿ ಇಲ್ಲ, ಕಾಂಜುಗೇಷನ್ ಇಲ್ಲ. ಸೊ ಆಪ್ಷನ್ ಬಿ ಈಸ್ ಅ ನಾನ್ ಆರೋಮೆಟಿಕ್ ಕಾಂಪೌಂಡ್. ಕ್ವಶನ್ ನಂಬರ್ 22. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆರೋಮೆಟಿಕ್ ಕಾಂಪೌಂಡ್? ಓಕೆ, ಆರೋಮೆಟಿಕ್ ಕಾಂಪೌಂಡಲ್ಲಿ ಫಸ್ಟ್ ನಿಮಗೆ ಸ್ಟ್ರಕ್ಚರ್ಸ್ ಬರಬೇಕು. ಸೈಕ್ಲೋಪೆಂಟಾ ಡೈನೈಲ್ ಕ್ಯಾಟಯಾನ್ ಪ್ರೀವಿಯಸ್ ಬರ್ತಿದ್ದೀವಲ್ವಾ, ಅದಕ್ಕೆ ಸ್ವಲ್ಪ ಅದಕ್ಕೆ ನೆಗೆಟಿವ್ ಚಾರ್ಜ್ ಬದಲು ಪಾಸಿಟಿವ್ ಚಾರ್ಜ್ ಇದೆ. ಸೈಕ್ಲೋಪೆಂಟಾ ಡೈನೈಲ್ ಕ್ಯಾಟಯಾನ್. ಓಕೆ, ಇಲ್ಲಿ ಅಗೇನ್ ವಿಚ್ ಈಸ್ ಸೈಕ್ಲಿಕ್ sp2 ಹೈಬ್ರಿಡೈಸ್ ಕಾರ್ಬನ್ಸ್ ಆ್ಯಂಡ್ ಸೈಕ್ಲಿಕ್ ಪ್ಲೆನಾರಿಟಿ ಆ್ಯಂಡ್ ಹಕಲ್ಸ್ ರೂಲ್ ಬರೋಣ. ಸೊ ಟೋಟಲ್ ಇಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? 4 ಪೈ ಎಲೆಕ್ಟ್ರಾನ್ಸ್ ಇದೆ. ನಮಗೆ ಇಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರಬೇಕು? ಹಕಲ್ಸ್ ರೂಲ್ ಒಬ್ಬೆ ಆಗಬೇಕಂದ್ರೆ ಐದರ್ 2 or 6 or 10, 14, 18 and so on ಆ ನಂಬರ್ ಎಲೆಕ್ಟ್ರಾನ್ಸ್ ಇರಬೇಕು. ಪೈ ಎಲೆಕ್ಟ್ರಾನ್ಸ್ ಇದ್ದರೆ ವಿಚ್ ಇಸ್ ನಾಟ್ ಆರೋಮೆಟಿಕ್. ಸೊ ಇದು ಆರೋಮೆಟಿಕ್ ಕಾಂಪೌಂಡ್ ಅಲ್ಲ. ಹಾಗಾದ್ರೆ ಸೆಕೆಂಡ್ ಒನ್ಗೆ ಬರೋಣ. ಸೈಕ್ಲೋ ಆಕ್ಟಾಟೆಟ್ರಾಯೀನ್. So this is a structure of cyclooctatetraene. Cyclic, sp2 hybridized, planarities, everything is fine. But count the number of total number of pi electrons, which is 8 pi electrons. 4 double bonds ಇದೆ, 8 pi electrons. Again which will not obey Huckel's rule. Huckel's rule ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರಬೇಕು ನಮಗೆ? ಇಟ್ಸ್ ಅ 2, 6, 10, 14, 18, 22 and so on ಅಂತಂದರೆ ಯೂಶಲಿ 2 ಇಂದ ಸ್ಟಾರ್ಟ್ ಮಾಡ್ಕೊಳ್ಳಿ, 4 ಎಲೆಕ್ಟ್ರಾನ್ಸನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗ್ತಾ ಇರಿ. ಅದು ಹಕಲ್ಸ್ ರೂಲ್ ಬರುತ್ತೆ ನಿಮಗೆ. ಆ್ಯಕ್ಚುಲಿ 2 + 4 is 6, 6 + 4 is 10, 10 + 4 is 14, 14 + 4 is 18, 18 + 4 is 22, 22 + 4 is 26 and so on. ಆ ಥರ ಮಾಡ್ಕೊಳ್ತೀವಿ. ಸೊ ಇಲ್ಲಿ ನಮಗೆ 8 ಪೈ ಎಲೆಕ್ಟ್ರಾನ್ಸ್ ಇದೆ ಅಂದರೆ ವಿಚ್ ವಿಲ್ ನಾಟ್ ಒಬೆ ಹಕಲ್ಸ್ ರೂಲ್, ವಿಚ್ ಇಸ್ ಆಲ್ಸೋ ನಾಟ್ ಆರೋಮೆಟಿಕ್ ಕಾಂಪೌಂಡ್. ಸೈಕ್ಲೋಹೆಪ್ಟಾಟ್ರೈನ್. ಓಕೆ, ಸೈಕ್ಲೋಹೆಪ್ಟಾಟ್ರೈನ್.
So this is cycloheptatriene. So which is not aromatic compound. First of all, yakantandre you can see this carbon is sp3 hybridized carbon. So there only it is completely which is ruled out. So hence which is not a aromatic compound. Next one, cycloheptatrienal cation. So same, but in that carbon we will have positive charge. So cycloheptatrienal cation. Now this is aromatic compound. 6 pi electrons are there and all the carbons are sp2 hybridized. Conjugation is there. So hence which is obey Huckel's rule also. Hence which is aromatic compound. Which is aromatic compound. So option D is correct. Question number 23. Which of the following will give light yellow precipitate with AgBr? Yellow precipitate of AgBr with silver nitrate. The silver nitrate test, usually when there is a bromine with silver nitrate will give AgBr, pale yellow precipitate. But when halogen is attached to carbon in organic compounds ಅಲ್ಲಿ ಬಂದರೆ ಸಿಲ್ವರ್ ನೈಟ್ರೇಟ್ ರಿಯಾಕ್ಷನ್ ಅಷ್ಟು ಈಸಿಯಾಗಿ ಆಗೋದಿಲ್ಲ. ಯಾಕಂದರೆ ಕಾರ್ಬನ್ ಹ್ಯಾಲೋಜನ್ ಬಾಂಡನ್ನು ಬ್ರೇಕ್ ಮಾಡೋದಕ್ಕೆ ವಿ ರಿಕ್ವೈರ್ಡ್ ಮೋರ್ ಎನರ್ಜಿ ಆ್ಯಂಡ್ ಟು ರಿಯಾಕ್ಟ್ ವಿತ್ ಸಿಲ್ವರ್ ನೈಟ್ರೇಟ್. ಅಷ್ಟು ಈಸಿಯಾಗಿ ರಿಯಾಕ್ಷನ್ ಆಗೋದಿಲ್ಲ. ಬಟ್ ಅದೇ ಅಯಾನಿಕ್ ರಿಯಾಕ್ಷನ್ಸ್ ಅಂದರೆ ಫಾಸ್ಟಾಗಿ ಆಗಿಬಿಡುತ್ತೆ. ಲ್ಯಾಬಲ್ಲಿ ನಾವು ನೋಡ್ತೀವಲ್ವಾ ಸಿಲ್ವರ್ ನೈಟ್ರೇಟ್ ಟೆಸ್ಟ್ ಈಸಿಯಾಗಿ ಆ್ಯಸ್ ಸೂನ್ ಆಸ್ ವಿ ಮಿಕ್ಸ್ ದ ರಿಯಾಕ್ಟೆಂಟ್ಸ್ ವಿಲ್ ಗೆಟ್ ದ ಪ್ರೆಸಿಪಿಟೇಟ್. ಬಟ್ ಆ ಥರ ಆರ್ಗಾನಿಕ್ ಕಾಂಪೌಂಡ್ಸಲ್ಲಿ ಆ ಥರ ಆಗೋದಿಲ್ಲ. ಯಾಕೆಂತಂದರೆ ಕಾರ್ಬನ್ ಹ್ಯಾಲೋಜನ್ ಬಾಂಡನ್ನು ಫಸ್ಟ್ ಬ್ರೇಕ್ ಮಾಡೋದಕ್ಕೆ ವಿ ರಿಕ್ವೈರ್ಡ್ ಮೋರ್ ಅಮೌಂಟ್ ಆಫ್ ದ ಎನರ್ಜಿ. ಅಷ್ಟು ಈಸಿಯಾಗಿ ರಿಯಾಕ್ಷನ್ ಆಗೋಲ್ಲ. ಅದು ರಿಯಾಕ್ಷನ್ ಆಗಬೇಕು ಅಂತಂದರೆ ದೇರ್ ಶುಡ್ ಬಿ ಸಮ್ ಸ್ಟೆಬಿಲೈಸಿಂಗ್ ಫ್ಯಾಕ್ಟರ್. ಅಂದರೆ ನಾವೀಗ ಕಾರ್ಬನ್ ಹ್ಯಾಲೋಜನ್ ಬಾಂಡ್, ಈಗ ಬ್ರೋಮಿನ್ ಬಾಂಡ್ ಏನಿದೆ ಅದನ್ನು ಬ್ರೇಕ್ ಮಾಡಿದಾಗ ನಮಗೆ ಕಾರ್ಬೋಕ್ಯಾಟಯನ್ ಏನು ಬರುತ್ತೆ, that should be stabilized by some factor like resonance or we call it as aromaticity. ಅಂದರೆ ಯಾವ ಕಾಂಪೌಂಡಲ್ಲಿ ನಾವು ಕಾರ್ಬನ್ ಹ್ಯಾಲೋಜನ್ ಬಾಂಡನ್ನು ಬ್ರೇಕ್ ಮಾಡಿದ್ರೆ ನಮಗೆ ಕಾಂಪೌಂಡು ಆರೋಮ್ಯಾಟಿಕ್ ಕಾಂಪೌಂಡ್ ಆಗುತ್ತೆ. ದಾಟ್ ವಿಲ್ ಬಿ ರೆಡಿ ಟು ಗಿವ್ ದ ಬ್ರೋಮಿನ್, ದಟ್ ವಿಲ್ ರಿಯಾಕ್ಟ್ ವಿತ್ ಸಿಲ್ವರ್ ನೈಟ್ರೇಟ್, ವಿಲ್ ಪ್ರೊಡ್ಯೂಸ್ AgBr. ಓಕೆ, ಫಸ್ಟ್ ಕಾಂಪೌಂಡಿಗೆ ಬರೋಣ. ಇಲ್ಲಿ ಬ್ರೇಕ್ ಮಾಡಿದ್ವಿ ಅಂದ್ಕೊಳ್ಳಿ. ಸೊ ನಮಗೆ ಯಾವ ಕಾರ್ಬೋಕ್ಯಾಟಯನ್ ಬರುತ್ತೆ, ಆಗಲೇ ಪ್ರೀವಿಯಸ್ ಒನ್ ನಾವು ಚೆಕ್ ಮಾಡಿದ್ದೀವಿ. ಇಟ್ಸ್ ಅ cyclopenta, just a minute, cyclopentadienyl cation ಬರುತ್ತೆ. ಸೊ ಇದು ನಮಗೆ ಬರುವಂಥದ್ದು cyclopentadienyl cation ಬರುತ್ತೆ. ಓಕೆ, ಇಸ್ ದಟ್ aromatic? ನೋ. ಇಫ್ ಇಟ್ ಈಸ್ ನಾಟ್ aromatic, then it will not be ready to give the bromine to react with NO3 to give the AgBr. Okay, second one ಬರೋಣ. So what is that? If you break that carbon halogen bond, what is that produced? It is cycloheptatrienal cation. ಈಗ ತಾನೇ ನಾವು ಜಸ್ಟ್ ಕ್ವಶನ್ ಅನ್ನು ಸಾಲ್ವ್ ಮಾಡಿದ್ದೀವಿ. cycloheptatrienal cation is what? Which is aromatic compound, right? Which is aromatic compound. ಅಂತಂದಮೇಲೆ which is ready to give the bromine. Aromaticity is one of the most stabilizing factor. So it is ready to give the bromine. So bromine ready ಇದೆ ಅಂತಂದರೆ bromide reacts with silver nitrate, which gives rise to readily AgBr, yellow precipitate, pale yellow precipitate will be obtained. Antandre who is ready to give the bromide? That is obviously option B is correct. Then let us check it out even in option C also. First of all, this carbon halogen bond it is a partial, you can see here because of the resonance it's a partial double bond character. It's very difficult to break this bond. Again, we know that already you have studied in haloalkanes, haloarenes chapter. Haloarenes, they undergo very less substitution reaction, and to break that carbon halogen bond, which will get the partial double bond character. And D, again because of the resonance here, you can see the lone pair electron present on the bromine, which will involve in the resonance. Hence this carbon halogen bond becomes partial double bond. Again, it's very difficult to break the partial double bond to make react with silver nitrate to give the AgBr. So they are also very difficult. So easily where we will get the yellow precipitate? Option B is correct. Question number 24. Simple distillation can be used to separate. So okay, simple distillation technique. Simple distillation technique antandre usually there should be a difference in the boiling point. Okay, fine. Difference andre minimum difference in boiling point minimum usually ನಾವು ಕನ್ಸಿಡರ್ ಮಾಡೋದು some 20 to 30 degree Celsius minimum difference ಇರಬೇಕು ಅಂತ ಹೇಳ್ತೀವಿ. Minimum that much difference should be there minimum.
20 to 30 ಅಂತೂ ಕಂಪಲ್ಸರಿಯಾಗಿ ಇರಲೇಬೇಕಾಗುತ್ತೆ ಮಿನಿಮಮ್. If there is a huge boiling point difference, that is very easy for us to separate using the simple distillation technique. ಅದು ಕಾನ್ಸೆಪ್ಟ್ ನಮಗೆ, ಯಾಕೆಂದರೆ ಎರಡು ಕಾಂಪೌಂಡ್ದು ಬಾಯ್ಲಿಂಗ್ ಪಾಯಿಂಟ್ ಡಿಫ್ರೆನ್ಸ್ ಜಾಸ್ತಿ ಇದ್ದರೆ ಏನಾಗುತ್ತೆ ನಮಗೆ ಈಗ ಒಂದು ಫಾರ್ ಎಕ್ಸಾಂಪಲ್ ನೀವು ತೊಗೊಳ್ಳಿ, ಈಗ ಮಿಕ್ಸ್ಚರ್ ಆಫ್ ಬೆನ್ಝೀನ್ 80 ಡಿಗ್ರಿ ಸೆಲ್ಸಿಯಸ್ ಇದೆ, ಥಯೋಫಿನ್ 84 ಇದೆ. ನಾವು 80 ಡಿಗ್ರಿಗೆ ಬಂದು ಎಕ್ಸಾಕ್ಟಾಗಿ ಸ್ಟಾಪ್ ಮಾಡೋದಕ್ಕಾಗೋದಿಲ್ಲ, ಇಮಿಡಿಯೇಟಾಗಿ ಏನಾಗುತ್ತೆ ಸ್ಲೈಟ್ ಚೇಂಜ್ ಆಗುತ್ತೆ ಬಾಯ್ಲಿಂಗ್ ಪಾಯಿಂಟ್. ಅಂದರೆ 80giರೋದು 84ಗೆ ಈಸಿಯಾಗಿ ಇಮಿಡಿಯೇಟಾಗಿ ಅಲ್ಲಿವರೆಗೂ ರೀಚ್ ಆಗಿಬಿಡುತ್ತೆ. ನಾವು ಎಕ್ಸಾಕ್ಟಾಗಿ ಶಾರ್ಪಾಗಿ 80ಗೆ ಸ್ಟಾಪ್ ಮಾಡಿರ್ತೀವಿ, ಬಟ್ ಆ ಟೆಂಪ್ರೇಚರ್ 1 or 2 ಡಿಗ್ರಿ ಸೆಲ್ಸಿಯಸ್ ಇನ್ಕ್ರೀಸ್ ಮಾಡೋಷ್ಟೊಳಗಡೆ ಏನಾಗ್ಬಿಡುತ್ತೆ ನಮಗೆ ದಟ್ ವಿಲ್ ರೀಚ್ 84 ಹೊರಟೋಗ್ಬಿಡುತ್ತೆ. ಅಂದರೆ ಏನಾಗುತ್ತೆ ಅಟ್ ಎ ಟೈಮ್ ಎರಡೂ ಕಾಂಪೌಂಡು ಎವಾಪ್ರೇಷನ್ ಆಗಿಬಿಡುತ್ತೆ. ಅಂತಂದ್ರೆ ಅವಾಗ ನಾವು ಹೌ ಕ್ಯಾನ್ ವಿ ಸಪ್ರೇಟ್ ಇಟ್? ವಿ ಕ್ಯಾನ್ ನಾಟ್ ಸಪ್ರೇಟ್ ಇಟ್, ರೈಟ್? ಅದಕ್ಕೇನು ಮಾಡ್ತೀವಿ ಅಂದರೆ ಎಷ್ಟು ಆದಷ್ಟು ಬಾಯ್ಲಿಂಗ್ ಪಾಯಿಂಟ್ ಡಿಫ್ರೆನ್ಸ್ ಬರುತ್ತೆ ನಮಗೆ, ದಾಟ್ ವಿಲ್ ಬಿ ಬೆಸ್ಟ್ ಫಾರ್ ಅಸ್ ಟು ಡು ದ ಸಿಂಪಲ್ ಡಿಸ್ಟಿಲೇಷನ್ ಟೆಕ್ನಿಕ್. ಹಾಗಾದರೆ ನೋಡಿ ಯಾವುದರಲ್ಲಿ ಬಾಯ್ಲಿಂಗ್ ಪಾಯಿಂಟು ಡಿಫ್ರೆನ್ಸು ತುಂಬ ಇದೆ ಚೆಕ್ ಮಾಡಿ. ನಮಗೆ ಆಪ್ಷನ್ ಸಿ ನಲ್ಲಿದೆ ನೋಡಿ, ಇಲ್ಲಿ ಈ ಥರದ್ದು ಬಾಯ್ಲಿಂಗ್ ಪಾಯಿಂಟ್ 35 ಡಿಗ್ರಿ ಸೆಲ್ಸಿಯಸ್ ಇದೆ, ಟಾಲ್ವಿಂದು 110, ಆಲ್ಮೋಸ್ಟ್ ನಮಗೆ 70-75 ಡಿಗ್ರಿ ಸೆಲ್ಸಿಯಸ್ ಏನೋ ಸ್ವಲ್ಪ ಜಾಸ್ತಿ ಬರುತ್ತೆ. ಸೊ ಅಷ್ಟು ಡಿಫ್ರೆನ್ಸ್ ಬರುತ್ತೆ. ದಟ್ ಈಸ್ ವೆರಿ ಗುಡ್ ನಂಬರ್ ಫಾರ್ ಅಸ್ ಟು ಡೂ ಇಟ್ ಸಪ್ರೇಷನ್ ಬೈ ಯೂಸಿಂಗ್ ಸಿಂಪಲ್ ಡಿಸ್ಟಿಲೇಷನ್ ಟೆಕ್ನಿಕ್. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್. ಕೆಲವೊಂದು ಮೆಟೀರಿಯಲ್ಸಲ್ಲಿ ಏನು ಹೇಳ್ತಾರೆ ಅಂತಂದರೆ ದೇರ್ ಶುಡ್ ಬಿ ಎ ಮಿನಿಮಮ್ 30 ಡಿಗ್ರಿ ಸೆಲ್ಸಿಯಸ್ ಡಿಫ್ರೆನ್ಸ್ ಇನ್ ದ ಬಾಯ್ಲಿಂಗ್ ಪಾಯಿಂಟ್ ಟು ಅಪ್ಲೈ ಇಟ್ ಫಾರ್ ದ ಸಿಂಪಲ್ ಡಿಸ್ಟಿಲೇಷನ್ ಟೆಕ್ನಿಕ್ ಅಂತ ಕರೀತಾರೆ. ಕೆಲವೊಂದು ಮೆಟೀರಿಯಲ್ಸಲ್ಲಿ ದೇರ್ ಶುಡ್ ಬಿ ಎ ಮಿನಿಮಮ್ ರೇಂಜ್ ಆಫ್ 20 to 30 ಡಿಗ್ರಿ ಸೆಲ್ಸಿಯಸ್ ಇದ್ದರೆ ವಿ ಕ್ಯಾನ್ ಸಪ್ರೇಟ್ ಇಟ್ ಥ್ರೂ ದ ಸಿಂಪಲ್ ಡಿಸ್ಟಿಲೇಷನ್ ಟೆಕ್ನಿಕ್ ಅಂತ ಕರಿತೀವಿ. ಬಟ್ ಸ್ಟಿಲ್ ಇನ್ ದ ರೇಂಜ್ ಮಿನಿಮಮ್ ಯೂಶಲಿ ಎಷ್ಟಾಗುತ್ತೋ ಅಷ್ಟು, ಇಫ್ ದೆರ್ ಇಸ್ ಅ ಹ್ಯೂಜ್ ಬಾಯ್ಲಿಂಗ್ ಪಾಯಿಂಟ್ ಡಿಫರೆನ್ಸ್, ದಟ್ ಈಸ್ easy for us to separate through the simple distillation technique. So option C is correct. Question number 25. During steam distillation, a mixture of O-nitrophenol and P-nitrophenol, it's a well-known compound it is. These two can be separated by what? Steam distillation technique. O-nitrophenol and P-nitrophenol. Reason is O-nitrophenol is a steam volatile which has intramolecular hydrogen bonding. O-nitrophenol has ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್. ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಇರೋದ್ರಿಂದ ಬಿಟ್ವೀನ್ ದ ಮಾಲಿಕ್ಯೂಲ್ಸ್ ಏನಾಗುತ್ತೆ ಅಂದರೆ ವೀಕ್ ಬಾಂಡಿಂಗ್ ಆಗುತ್ತೆ. ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಇರೋದ್ರಿಂದ ಬಿಟ್ವೀನ್ ದ ಮಾಲಿಕ್ಯೂಲ್ಸ್ ಬಾಂಡಿಂಗ್ ಏನಾಗುತ್ತೆ ವೀಕ್ ಆಗುತ್ತೆ. ಸೊ ಜಸ್ಟ್ ಸ್ವಲ್ಪ ಸ್ಟೀಮ್ ಪಾಸ್ ಮಾಡಿದ್ರೂ ಸಾಕು, ದಟ್ ಈಸ್ ಅ ಸ್ಟೀಮ್ ವಾಲಟೈಲ್ ಕಾಂಪೌಂಡ್. ಸ್ಟೀಮ್ ವಾಲಟೈಲ್ ಕಾಂಪೌಂಡ್, ಸ್ಟೀಮ್ ವಾಲಟೈಲ್ ಕಾಂಪೌಂಡ್. Okay then, ಹಾಗಾದರೆ when we pass the steam through these two compounds, O-nitrophenol will evaporate, will go along with the steam, and which is immiscible with the steam. Okay, because of that reason we can separate these two compounds by steam distillation technique. ಹಾಗಾದರೆ ಏನು ಆನ್ಸರ್ ಬರುತ್ತೆ ನಿಮಗೆ? ವೇಪರ್ ಆಫ್ O-nitrophenol ಕ್ಯಾರಿಡ್ ಔಟ್ ಬೈ ದ ಸ್ಟೀಮ್ ಬಿಕಾಸ್ ಇಟ್ಸ್ ಲೋಯರಿಂಗ್ ಬಾಯ್ಲಿಂಗ್ ಪಾಯಿಂಟ್. ಎಸ್, ಸ್ವಲ್ಪ ಬಾಯ್ಲಿಂಗ್ ಪಾಯಿಂಟು O-nitrophenol ಕಡಿಮೆ ಇರುತ್ತೆ. ಸೊ ಆಗೇನಾಗುತ್ತೆ ಇದು ಇಟ್ ವಿಲ್ ಗೋ ಅಲಾಂಗ್ ವಿತ್ ದ ಸ್ಟೀಮ್ ಡ್ಯೂ ಟು ದ ಚಿಲೇಷನ್. ಚಿಲೇಷನ್ ಎಫೆಕ್ಟ್ ಈಸ್ ನಥಿಂಗ್ ಬಟ್ ಅಂದರೆ ಸೈಕ್ಲಿಕ್ ಅಂತ ಕರಿತೀವಿ ಅಥವಾ ಹೈಡ್ರೋಜನ್ ಬಾಂಡಿಂಗ್ ಅಂತ ಕರಿತೀವಿ. ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗಿಗೆ ಚಿಲೇಷನ್ ಅಂದರೆ ಸೈಕ್ಲಿಕ್ ಎಫೆಕ್ಟ್ ಡ್ಯೂ ಟು ದ ಫಾರ್ಮೇಷನ್ ಆಫ್, ನೀವು O-nitrophenol ಸ್ಟ್ರಕ್ಚರ್ ಬರೆದ್ರೆ ನಿಮ್ಗೆ ಗೊತ್ತಾಗುತ್ತೆ ಸೈಕ್ಲಿಕ್ ಎಫೆಕ್ಟ್ ಫಾರ್ಮೇಷನ್ ಆಗುತ್ತೆ ಅಲ್ಲಿ. OH N double bond O. So here between hydrogen oxygen there will be a hydrogen bonding. Because of that reason you can see here there is a cyclic effect, ಅದನ್ನು ಚಿಲೇಷನ್ ಎಫೆಕ್ಟ್ ಅಂತ ಕರಿತೀವಿ. So because of intramolecular hydrogen bonding, which is a steam volatile, which has low boiling point, hence we can separate these two compounds by steam distillation technique. So option A is only correct. And option B ಯಾಕೆ incorrect ಅಂತಂದರೆ vapor of O-nitrophenol are carried out by the steam because of its lowering boiling point, correct? The solubility of steam, that is incorrect. That O-nitrophenol which is insoluble in steam, which is insoluble, that's why option B is incorrect. Why option C is incorrect? P-nitrophenol carried steam distillation. Okay, P-nitrophenol of vapor, that is wrong. O-nitrophenol. Option D, vapor of P-nitrophenol carried out by the steam, that is also wrong. O-nitrophenol will go with the steam. P-nitrophenol will stay in the solution only. Only O-nitrophenol will go along with the steam. So ಹಾಗಾಗಿರೋದ್ರಿಂದ option A is correct. 26. Some organic compounds are purified by the distillation at low pressure because the
ಕಾಂಪೌಂಡ್ಸ್ ಆರ್, ಇದನ್ನು ನಾವೇನಂತ ಕರಿತೀವಿ ಅಂದರೆ ಡಿಸ್ಟಿಲೇಷನ್ ಅಂಡರ್ ರೆಡ್ಯೂಸ್ ಪ್ರೆಷರ್ ಅಂತ ಕರಿತೀವಿ. ಡಿಸ್ಟಿಲೇಷನ್ ಅಂಡರ್ ರೆಡ್ಯೂಸ್ ಪ್ರೆಷರ್. ಇನ್ನು ಡಿಸ್ಟಿಲೇಷನ್ ಅಂಡರ್ ರೆಡ್ಯೂಸ್ ಪ್ರೆಷರ್ ಅಂತಂದರೆ, ಬಟ್ ಇಲ್ಲಿ ಕೆಲವೊಂದು ಕಾಂಪೌಂಡ್ಸ್ ಏನಾಗುತ್ತೆ ಅಂತಂದರೆ ಆ ಪ್ರೆಷರನ್ನು ಅಪ್ಲೈ ಮಾಡಿದ್ರೆ ಬಾಯ್ಲಿಂಗ್ ಪಾಯಿಂಟ್ವರೆಗೂ ಬರೋಷ್ಟ್ರೊಳಗಡೆ ಏನಾಗ್ಬಿಡುತ್ತೆ ಅಂದರೆ ಕಂಪ್ಲೀಟಾಗಿ ನಾವೇನಾಗುತ್ತೆ ಕಾಂಪೌಂಡೇ ಡಿಕಂಪೋಸ್ ಆಗಿಬಿಡುತ್ತೆ. ಬಾಯ್ಲಿಂಗ್ ಪಾಯಿಂಟ್ವರೆಗೂ ಬರೋಷ್ಟ್ರೊಳಗಡೆ ಏನಾಗುತ್ತೆ ಅಂತಂದರೆ ಹೈಯರ್, ಯೂಶಲಿ ದ ಕಾಂಪೌಂಡ್ಸ್ ವಿಚ್ ಆರ್ ಹ್ಯಾವಿಂಗ್ ಹೈಯರ್ ಬಾಯ್ಲಿಂಗ್ ಪಾಯಿಂಟ್ಸ್ ಇರೋ ಕಾಂಪೌಂಡ್ಸ್ ಏನಾಗುತ್ತೆ ಅಂದರೆ ಬಾಯ್ಲಿಂಗ್ ಪಾಯಿಂಟಿಗೆ ಬರೋಷ್ಟ್ರೊಳಗಡೆ ಏನಾಗುತ್ತೆ ಕಂಪ್ಲೀಟ್ ಕಾಂಪೌಂಡು ಡಿಕಂಪೋಸ್ ಆಗಿಬಿಡುತ್ತೆ. ಸೊ ಅದಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ ಅದು ಡಿಕಂಪೋಸ್ ಹಾಕಿದಾಗೆ ನಾವೇನು ಮಾಡ್ತೀವಿ ಅಂದರೆ ಪ್ರೆಷರನ್ನು ರೆಡ್ಯೂಸ್ ಮಾಡ್ತೀವಿ. ವಿ ಡು ದ ಪ್ಯೂರಿಫಿಕೇಷನ್ ಅಂಡರ್ ರಿಡ್ಯೂಸ್ ಪ್ರೆಷರ್. ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಡಿಸ್ಟಿಲೇಷನ್ ಅಂಡರ್ ರಿಡ್ಯೂಸ್ ಪ್ರೆಷರ್ ಅಂತ ಕರಿತೀವಿ. ವೆನ್ ದ ಕಾಂಪೌಂಡ್ ಅಂಡರ್ಗೋ ಡಿಸೋಸಿಯೇಷನ್ ಬಿಫೋರ್ ರೀಚಿಂಗ್ ದ ಬಾಯ್ಲಿಂಗ್ ಪಾಯಿಂಟ್. So for those type of the compounds we apply distillation under reduced pressure. So option D is correct. Question number 27. Anthracene is purified by. So anthracene, which is a solid substance, that we can be purified by actually through the sublimation. ಯಾಕೆ ಅಂತಂದರೆ ಆಂಥ್ರಸೀನನ್ನು ಹೀಟ್ ಮಾಡಿದ್ರೆ ನಮಗೆ ಕಂಪ್ಲೀಟಾಗಿ ದಟ್ ಸಾಲಿಡ್ ಗೆಟ್ಸ್ ಕನ್ವರ್ಟ್ ಇನ್ ಟು ಗ್ಯಾಸ್, ಡೈರೆಕ್ಟಾಗಿ ಗ್ಯಾಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಆ್ಯಂಡ್ ಇಂಪ್ಯೂರಿಟೀಸ್ ವಿಲ್ ಬಿ ಸೆಟಲ್ ಡೌನ್ ಇನ್ ದ ಸೊಲ್ಯೂಷನ್ ಓನ್ಲಿ. ಸೊ ಹಾಗಾಗಿ ನಮಗೇನಾಗುತ್ತೆ ಆಂಥ್ರಸೀನನ್ನು ಈಸಿಯಾಗಿ ಥ್ರೂ ದ ಸಬ್ಲಿಮೇಷನ್ ಟೆಕ್ನಿಕ್ ವಿ ವಿಲ್ ಸಪ್ರೇಟ್ ಇಟ್ ಆಂಥ್ರಸೀನ್. Question number 28. A mixture of benzene and chloroform is separated by. Okay, chloroform and benzene can be separated by that is distillation technique. ಯಾಕೆ ಅಂತಂದರೆ ವಿ ನೋ ದಟ್ ಡಿಸ್ಟಿಲೇಷನ್ ಟೆಕ್ನಿಕ್ ಅಪ್ಲೈ ಮಾಡಬೇಕಂದ್ರೆ ದೇರ್ ಶುಡ್ ಬಿ ಎ ಡಿಫ್ರೆನ್ಸ್ ಇನ್ ದ ಬಾಯ್ಲಿಂಗ್ ಪಾಯಿಂಟ್, ರೈಟ್? ಸೊ ಬೆನ್ಝೀನ್ ಬಾಯ್ಲಿಂಗ್ ಪಾಯಿಂಟ್ ನಮಗೆ ಅರೌಂಡ್ ಬಾಯ್ಲಿಂಗ್ ಪಾಯಿಂಟ್ ಅರೌಂಡ್ ಇಟ್ ಈಸ್ 80 ಡಿಗ್ರಿ ಸೆಲ್ಸಿಯಸ್ ಬರುತ್ತೆ. ಬಾಯ್ಲಿಂಗ್ ಪಾಯಿಂಟ್ ಇಟ್ ಈಸ್ 80 ಡಿಗ್ರಿ ಸೆಲ್ಸಿಯಸ್. ಆ್ಯಂಡ್ ಇಫ್ ಯು ಟೇಕ್ ದ ಕ್ಲೋರೋಫಾರ್ಮ್ ವಿಚ್ ಈಸ್ ಅಪ್ರಾಕ್ಸಿಮೇಟ್ಲಿ 80 ಪಾಯಿಂಟ್ ಸಮಥಿಂಗ್ ಬರುತ್ತೆ, ಐ ಹ್ಯಾವ್ ಟೇಕನ್ ಇಟ್ ಇಸ್ 80 ಡಿಗ್ರಿ ಸೆಲ್ಸಿಯಸ್. ಆ್ಯಂಡ್ ಕ್ಲೋರೋಫಾರ್ಮ್ ವಿಚ್ ಈಸ್ ಅರೌಂಡ್ ವಿಚ್ ಈಸ್ 61 ಪಾಯಿಂಟ್ ಸಮಥಿಂಗ್ ಬರುತ್ತೆ, ಸೊ ಐ ವಿಲ್ ಟೇಕ್ ಇಟ್ ಆಸ್ ಎ 62 ಡಿಗ್ರಿ ಸೆಲ್ಸಿಯಸ್. ಅರೌಂಡ್ ಇದು ಎಕ್ಸಾಕ್ಟ್ ಆಗಲ್ಲ, ಅರೌಂಡ್ 80 ಪಾಯಿಂಟ್ ಸಮಥಿಂಗ್ ಬರುತ್ತೆ, ಅದನ್ನು ಐ ಹ್ಯಾವ್ ಟೇಕನ್ ಇಟ್ 80. ಆ್ಯಂಡ್ ಕ್ಲೋರೋಫಾರ್ಮ್ದು 62 ಡಿಗ್ರಿ ಸೆಲ್ಸಿಯಸ್, ಅರೌಂಡ್ 61 ಪಾಯಿಂಟ್ ಸಮಥಿಂಗ್ ಏನೋ ಬರುತ್ತೆ, ದಟ್ ಐ ಹ್ಯಾವ್ ಟೇಕನ್ ಇಟ್ ಇಸ್ 62 ಡಿಗ್ರಿ ಸೆಲ್ಸಿಯಸ್. ಸೊ ನಾವು ದೇರ್ ಇಸ್ ಎ ಡಿಫರೆನ್ಸ್ ಇನ್ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ದೀಸ್ ಟು ಕಾಂಪೌಂಡ್ಸ್, ಹೆನ್ಸ್ ವಿ ಕ್ಯಾನ್ ಅಪ್ಲೈ ಇಟ್ ಫಾರ್ ದ ಡಿಸ್ಟಿಲೇಷನ್ ಟೆಕ್ನಿಕ್. ಸೊ ಆಪ್ಷನ್ ಡಿ ಇಸ್ ಕರೆಕ್ಟ್. During hearing of a court case, judge suspected that some changes in the documents had been carried out. He asked the forensics department to check the ink used at 2 different places. According to you, which technique can give the best result? Okay, ಇದು ಫಾರೆನ್ಸಿಕ್ಸ್ ಡಿಪಾರ್ಟ್ಮೆಂಟಲ್ಲಿ ಈಗ ಸಿಗ್ನೇಚರ್ ಮಾಡಿರ್ತಾರಲ್ವಾ, ಸೊ ಇಫ್ ದೇರ್ ಈಸ್ ಎನಿ ಅವ್ರಿಗೇನಾದರೂ ಲೈಕ್ ಇಲ್ಲಿ ಯೂಸ್ ಮಾಡಿರುವಂಥ ಪೆನ್ ಡಿಫ್ರೆಂಟು, ಇಲ್ಲಿ ಯೂಸ್ ಮಾಡಿರುವಂಥ ಪೆನ್ನು ಡಿಫ್ರೆಂಟು. ಸೊ ಡಿಫ್ರೆಂಟ್ ಕಂಡೀಷನಲ್ಲಿ ಅಂದರೆ ಯಾವತ್ತೂ ಅದಾದಮೇಲೆ ಎಷ್ಟೋ ದಿನಕ್ಕೆ ಅವರೇ ಸಿಗ್ನೇಚರ್ ಮಾಡ್ಕೊಂಡಿದ್ದಾರೆ ಅಂತ ಏನಾದರೂ ಸಸ್ಪೆಕ್ಟ್ ಇಲ್ಲಿ ಅದನ್ನೇ ಹೇಳಿದ್ರು. ಜಡ್ಜ್ ಸಸ್ಪೆಕ್ಟೆಡ್ ದ ಸಮ್ ಚೇಂಜಸ್ ಏನೋ ಮಾಡಿದ್ದಾರೆ ಅಂತಂದರೆ ಡಾಕ್ಯುಮೆಂಟ್ಸಲ್ಲಿ ಯಾರೋ ಏನೋ ಚೇಂಜಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೆಂಗೆ ಐಡೆಂಟಿಫೈ ಮಾಡೋದು ಅಂತಂದರೆ, ಈಗ 2 ಡಿಫ್ರೆಂಟ್ ಪ್ಲೇಸಸಲ್ಲಿ ಏನು ಮಾಡ್ತಾರೆ, ಇಂಕನ್ನು ತೊಗೊಂಡು ಏನು ಮಾಡ್ತಾರೆ, ದೇ ವಿಲ್ ಅಪ್ಲೈ ಇಟ್ ಫಾರ್ ದ ಥಿನ್ ಲೇಯರ್ ಕ್ರೋಮೆಟೋಗ್ರಫಿ. ಸೊ ಥಿನ್ ಲೇಯರ್ ಕ್ರೋಮೆಟೋಗ್ರಫಿನಲ್ಲಿ ಏನಾಗುತ್ತೆ ಅಂದರೆ ದೆರ್ ವಿಲ್ ಬಿ ಒನ್ ರೆಫರೆನ್ಸ್ ಪಾಯಿಂಟ್. ಅಲ್ಲಿ ಏನು ಮಾಡ್ತಾರೆ, ನಾವು ಈ ಎರಡು ಸ್ಯಾಂಪಲ್ ಪ್ಲೇಸನ್ನು ಏನು ಮಾಡ್ತೀವಿ, ಅಲ್ಲಿ ಪಾಯಿಂಟ್ ಔಟ್ ಮಾಡಿ ದೆನ್ ವಿಲ್ ಸ್ಟಾರ್ಟ್ ರನ್ನಿಂಗ್ ಥ್ರೂ ದ ಸಾಲ್ವೆಂಟ್ ಫ್ರಂಟಲ್ಲಿ ಏನು ಮಾಡ್ತೀವಿ ಅಂದರೆ ರನ್ ಮಾಡಿದಾಗ ಏನಾಗುತ್ತೆ ಅಂದರೆ ಇಫ್ ದೆ ಸ್ಟಾಪ್ ಅಟ್ ದ ಡಿಫ್ರೆಂಟ್ ಪ್ಲೇಸಸ್, ಎರಡು ಡಿಫ್ರೆಂಟ್ ಪಾಯಿಂಟ್ಸಲ್ಲಿ ಸ್ಟಾಪ್ ಆಯಿತು ಅಂದರೆ ದಟ್ ಇಂಡಿಕೇಟ್ಸ್ ವಾಟ್, ಆ ಯೂಸ್ ಮಾಡಿರುವಂತಹ ಪೆನ್ನು ಮತ್ತು ಇಂಕು ಮತ್ತು ಇನ್ನೊಂದು ಪ್ಲೇಸಲ್ಲಿ ಯೂಸ್ ಮಾಡಿರುವಂಥ ಇಂಕು ಎರಡು ಡಿಫ್ರೆಂಟ್, ಅಂದರೆ ಎರಡು ಕಂಡೀಷನಲ್ಲಿ ಎರಡು ಡಿಫ್ರೆಂಟ್ ಯೂಸ್ ಮಾಡಿದ್ದಾರೆ ಅಂತ ನಮಗೆ ಕನ್ಫರ್ಮೇಷನ್ ಬರುತ್ತೆ. ಅದೇ ನಮಗೆ ಸಿಂಗಲ್ ಸ್ಪಾಟ್ ಸಿಕ್ತು ಅಂತಂದರೆ ಬೋತ್ ಆರ್ ವಾಟ್ ಎವರ್ ದ ಇಂಕ್ ದೇ ಹ್ಯಾವ್ ಯೂಸ್ಡ್ ಇಟ್ ಈಸ್ ಅ ಸೇಮ್, ಒಂದೇ ಪೆನ್ನನ್ನು ಯೂಸ್ ಮಾಡಿದ್ದಾರೆ ಅನ್ನೋದು ನಮಗೆ ಕನ್ಫರ್ಮೇಷನ್ ಆಗುತ್ತೆ. ಸೊ ದಿಸ್ ಈಸ್ ವಾಟ್ ದೇ ಅಪ್ಲೈಡ್ ಫಾರ್ ಥಿನ್ ಲೇಯರ್ ಕ್ರೋಮೆಟೋಗ್ರಫಿ ಟೆಕ್ನಿಕ್. ಸೊ ಆಪ್ಷನ್ ಡಿ ಈಸ್ ಕರೆಕ್ಟ್. Question number 30. The principle involved in the paper chromatography is partition chromatography ಬರುತ್ತೆ. ರಿಮೈನಿಂಗ್ ಎರಡಕ್ಕೆ ನಮಗೆ ಯಾವುದು ರಿಮೈನಿಂಗ್ ಎರಡು ಅಂತಂದರೆ ದಟ್ ಈಸ್ ಕಾಲಮ್ ಕ್ರೋಮೆಟೋಗ್ರಫಿ ಆ್ಯಂಡ್ ಥಿನ್ ಲೇಯರ್ ಕ್ರೋಮೆಟೋಗ್ರಫಿ ಇವೆರಡಕ್ಕೂ ನಮಗೆ ಯಾವ್ದು ಬರುತ್ತೆ ಪ್ರಿನ್ಸಿಪಲ್ ಅಂತಂದರೆ ದಟ್ ಈಸ್ ಅಡ್ಸಾರ್ಪ್ಷನ್ ಟೆಕ್ನಿಕ್ ಅಂತ ಕರಿತೀವಿ. ದ ಪ್ರಿನ್ಸಿಪಲ್ ಬಿಹೈಂಡ್
column chromatography and thin layer chromatography, which is adsorption. The principle behind the paper chromatography is the partition chromatography, which is, so option B is correct. Thanks for watching the video.